ತಪ್ಪಿದೆ ಹತ್ರ ಬಂದು ನಾನು ಕಾಯ್ತು ತಗೊಂಡು ಹೋಗಿ ಹತ್ರ ನೋಡಿ ಇವತ್ತು ನಡೆಸ್ಕೊಂಡು ಇಬ್ಬರು ನನಗೆ ಒಂದು ದಿವಸ ನಿಮ್ಗೆ ಇದು ಮಾಡ್ಕೊಂಡು ನನಗೆ ಅನ್ನ ಸಂತರ್ಪಣೆ ಮಾಡ್ಕೊಬೇಕು ಅದು ನಮ್ಮ ಮನೆಯವರು ಪಾಪ ಗ್ಯಾಸ್ ಸಿಲಿಂಡ್ರು ಎಲ್ಲ ತಂದು ಕೋತನ ಬರೋ ಔಷಧಿ ಇಲ್ಲ ಇಲ್ಲೇ ಇರ್ತೀವಿ ಎಲ್ಲ ನಿಮ್ಮ ಕೈಲಿ ಮಾಡ್ಕೊಡ್ತೀನಿ ತಮಗ ಸರಿ ಈಗೇನು ಹೇಳಿಲ್ಲ ಕೊಟ್ಟು ಸೀರೆ ಕೊಡಪ್ಪಿಲ್ಲ ಅಮೇರಿಕಾ ಹೋದ್ರು ಮಮ್ಮಿ ಆಶೀರ್ವಾದ ಮಾಡ ಮಮ್ಮಿ ನಂಗೆ ಚೆನ್ನಾಗಿರು ಅಂತ ನೀವು ಆಶೀರ್ವಾದ ಮಮ್ಮಿ 100 ಜನಕ್ಕೆ ಆದರ್ಶವಾಗಿರಿ ನಾನು ಮಮ್ಮಿ ಚೆನ್ನಾಗಿರಿ 100 ವರ್ಷ ಬದುಕುಂತ ಅನ್ಬೇಡ ಮಮ್ಮಿ ಬೇಡ ಮಮ್ಮಿ ಬೇಡ 100 ವರ್ಷ 89 ಮೇಲೆ ಒಲೆ ಆಗ್ಬಿಡು 82 ಸಾಕು ಮಮ್ಮಿ ಯೂಸ್ ಮಾಡಿದ್ದೀನಿ 82 ಮೇಲೆ ಇದ್ರೆ ಮಗ ನನ್ನ ಕಡೆ ಇಲ್ಲ ಅಂತಾನೆ ಮಗಳು ನನ್ನ ಕಡೆ ಯಾಕೆ ಬೇಕು ಮಮ್ಮಿ ಇವೆಲ್ಲ ಇರುತ್ತೆ ಇವೆಲ್ಲ ಇದಂತೂ ಎಂತ ಹೇಗೋದು ಕಂಪ್ಯೂಟ್ರಿಗೆ ಮಮ್ಮಿ ಇನ್ನಿಂತಾದ್ರೆ ಅಪ್ಪ ತಮ್ಮ ಅಣ್ಣ ಅತ್ತ ನಮ್ಮ ಬೇಕು ಅಂತ ಇವಾಗೆಲ್ಲ ಅಪ್ಪ ಅಮ್ಮ ಓಡಿಸ್ತಾರೆ ಮಮ್ಮಿ ಅದಕ್ಕೆ ಮಮ್ಮಿ ನೀನು ಬೈಯಲ್ಲ ತಾನೆ ಮಮ್ಮಿ ನನ್ನ ಇಲ್ಲ ಮಮ್ಮಿ ಹುಡ್ಕೊ ಮಮ್ಮಿ ಅಂದರೆ ಅವಾಗ ಗಡಗೆಲ್ಲ ಬಂದಿಲ್ಲ ಹುಡ್ಬೋದು ನೀವು ಮಮ್ಮಿ ನೀನು ನೋಡ್ಬೇಕು ಸಸಿ ಕೊಡ್ಬೇಡ ನಮ್ಮದೇ ಬೇಡ ಮಮ್ಮಿ ಹೆಸರು ಕೊಟ್ಟಿದ್ದಾರೆ ಸಸಿ ಕೊಟ್ಟಿದ್ದೀರಾ ನಮ್ಮ ಅಪ್ಪ ಅಮ್ಮ ಕಲ್ಸಿರೋದು ಯಾರ ಬಗ್ಗೆ ಮಾತಾಡಬಾರ್ದು ಏನು ಅಬಿಟ್ ಮಾಡಬಾರ್ದಪ್ಪ ಯಾರು ಹೋಗ್ಕೋಬಾರ್ದು ಸಾಲ ಮಾಡಬಾರ್ದು ಅಂತ ನಮ್ಮ ತಾಯಿ ತಂದೆ ಕಲ್ಸಿರೋದು 1ನೇ ಡಿಗ್ರಿ ನಮ್ಮ ಅಪ್ಪ ಅಮ್ಮ ಕಲ್ಸಿರೋ ಡಿಗ್ರಿಗಳು ನಮ್ಮ ಮನೆ ಕಲ್ಸಿರೋ ಡಿಗ್ರಿಗಳು 3 ಇದೆ ನಮಗೆ ಒಂದು ತಾಯಿ ತಂದೆ ಬಗ್ಗೆ ಗೌರವ ಪ್ರೀತಿ ಇರಬೇಕು ಅಂತ 2 ಯಾರ ಬಗ್ಗೆ ಮಾತಾಡಿ ಯಾರಿಗೂ ಮನಸ್ಸು ಹಚ್ಚಬಾರ್ದು ಅಂತ 3 ಸಾಲ ಮಾಡಿ ಕೊಟ್ಟು ತರ ಅಲಿಬಾರ್ದು ಅಂತ ಇನ್ನು ಜನಗಳು ನಮಗೆ ಕಲ್ಸಿದ್ದು ಜಾಸ್ತಿ ಜನಕ್ಕೆ ಸೇವೆ ಮಾಡಬಾರ್ದು 6 ಗಂಟೆ ಮಾಡಕ್ ಹೋದ್ರೆ ಬಂದು ಕಾಯಲ್ಲ 9 ಗಂಟೆ ಮಾಡ್ಕೊಳ್ಳಿ ಇಂಥ ನೀವೇ ಕಲ್ಸಿದ್ದು ಯಾರು ಭಕ್ತರು ಎಲ್ಲ ಭಕ್ತರಲ್ಲ ನಮಗೆ ಬ್ಯಾಡ್ ಮೆಸೆ ಮಾಡಿ ನಮ್ಮ ದೇವಸ್ಥಾನ ನಿಲ್ಲಿಸ್ಬೇಕು ನಮಗೆ ಹೊಡಿಬೇಕು ನಮ್ಗೆ ಬಡಿಬೇಕು ಅಂತ ಕಾಯ್ತಿರಲ್ಲ ಆ ಪುಣ್ಯಾಪುರ ನಮಗೆ ದಾರಿದೀಪ ಯಾರ್ಯಾರು ನಮ್ಮ ಬಗ್ಗೆ ಈ ವಿರುದ್ಧ ಇದ್ದೀರಿ ಯಾರ್ಯಾರು ನಮಗೆ ಲೈವಲ್ಲಿ ನೋಡ್ತಿರ್ತೀರಿ ಏನ್ ಮಾಡ್ಬೇಕು ಅಂತ ಅಲ್ಲೇ ಹುಡುಕ್ತಾ ಇರ್ತಾರೆ ಪಾಯಿಂಟ್ ಎಲ್ಲಿ ಹೋಗಿ ದೇವಸ್ಥಾನಕ್ಕೆ ಏನು ಮಾಡ್ಬೋದು ಏನ್ ಗಲಾಟೆ ಮಾಡ್ಬೋದು ಅಂತ ಹುಡುಕ್ತಾರೆ ಪುಣ್ಯಾಪುರ ಹೇಳಿದ್ದಾರೆ ಅವರೇ ನಮಗೆ ಇದೆಲ್ಲ ಬುದ್ಧಿ ಕಲಿಸಿದ್ದು 6 ಗಂಟೆ ಮಾಡ್ಕೊಂಡು ನಿಮ್ಮ ಮನೆ ನೋಡ್ಕೊಂಡ್ರೆ ಯಾರು 9 ಗಂಟೆ ಮಾಡ್ಕೊಳ್ಳಿ ಅಂತ ಹೇಳಿ ಬಂದು ಲೇಟ್ ಆಗುತ್ತಾ ಅಂತಿದ್ವಿ 9 ಗಂಟೆ ಮಾಡ್ತೀವಿ ನಮ್ಗೆ ತಪ್ಪಿಲ್ಲಲ್ಲ ಇನ್ನು ಮಕ್ಕಳು ಆಡ್ತಾವ ಅಂತಿದ್ರೆ ಕೆಲ ಜಾಡ್ರಿ ಹಾಕ್ತೀವಿ ಮಕ್ಕಳು ನೀವು ಆಡ್ಸ್ಬಿಟ್ಟು ದೇವರ ಬಾಳ ಕರ್ಕೊಂಡ್ಬಂದು ನಮ್ಮನ್ನ ಆಡ್ಸಕ್ ಹೋದ್ರೆ ಬಾಯಿವಳಿ ಬಿಡ್ಕೊಂಡು ಮಕ್ಕಳುಗಳ ಬಾಯಿವಳ ಮಕ್ಕಳು ಬಿಡ್ಕೊಂಡು ಆಟಾಡೋದು ಬೈದು ಕಂಪ್ಲೇಂಟ್ ಮಾಡ್ತೀವಿ ಅನ್ನೋದು 2ನೇ ಒಳ್ಳೆ ಇದು ಮತ್ತೆ ಇನ್ನು ಬೆಳಗ್ಗೆ ಬೇಗ ತಿಂಡಿ ಕೊಡ್ತಿದ್ವಿ ಹಾಲನ್ನ ಮೊಸರನ್ನ ಕೊಟ್ರೆ ಯಾರ ಪುಣ್ಣಾತರು ಮಕ್ಕಳಿಗೆ ಯಾರು ಕೇಸಕ್ಕೆ ಮಾಡ್ಕೊಂಬಂದ್ರೆ ಪುಣ್ಣಾತರು ಯಾರ ಮಾಡ್ಕೊಂಬಂದು ಕೊಟ್ರೆ ನಮ್ಗೆ ಇಡ್ಲಿ ಮಾಡ್ಕೊಡಿ ಅಂತ ನೀವು ಕೇಳಿದ್ರಿ ನಿಮ್ಮ ಮಕ್ಕಳು ಹೇಳ್ತಾರಕ್ಕೆ ಒಂದು ಇಡ್ಲಿ ನಾವು ನಮ್ಮ ಮಕ್ಕಳು ಸಾಕು ನಮ್ಗೆ ಟೈಮಿರಲ್ಲ ಇನ್ನು ಆಲ್ಟ್ ಆದ್ರೆ ಜಿಮ್ಗೂ ಕೊಟ್ಟ ಮಂಕಬೇಕು ನಾವೇ ಆಸ್ಕಿಲ್ದಂಗೆ ಯೂಟ್ಯೂಬರ್ ತಲೆ ಕೃಷಿ ಬಿಡ್ತಾರೆ ಗಲ್ದ ಮಲಗಿದ್ ನಾವು ನೀವು ಜಿಮ್ ಕೊಡಿ ಆಸೆ ಕೊಡಿ ಬೆಳಿಗ್ಗೆ ಬಿಸಿನೀರು ಕೊಡಿ ನೀರು ಬೆಚ್ಚಗಿರೋದೇ ಇಲ್ಲ ಬೆಳಿಗ್ಗೆ ನೀವು ಬಿಸಿಲು ಎಲ್ಲ ನೀವೇ ಬುದ್ಧಿ ಕಲಿಸಿ 6 ಗಂಟೆ ಕ್ಲೋಸ್ ಮಾಡ್ತೀವಿ ಟಂಪನ್ನೇ ಬಿಟ್ಟಿದ್ವಿ ಲೇಟ್ ಆಗುತ್ತೆ ಬನ್ನಿ ಟ್ರೈನ್ ಆಗುತ್ತೆ ಬಸ್ ಹೋಗುತ್ತೆ ಅನ್ನೋದು ಒಬ್ಬರಿಗೆ ಡ್ರಾಪ್ ಮಾಡೋಕೆ ಸ್ಟಾಪ್ ಮಾಡಿ ಆಗಿದ್ವಿ ಸರಿಯಾಗಿ ವ್ಯವಸ್ಥೆ ಮಾಡಿರಲ್ವಾ ಹಂಚುಗಳು ಸೀಟ್ಗಳು ಏನಿಸ್ಕೊ ಕೊಡ್ತಾ ಇದ್ವಿ ಮೋಡ್ ಕಸ್ಕೊಡಿ ಶುರುವಾದ್ರು ನಾವೇ ಮೋಡ್ ಹಾಕೊಂಡಿಲ್ಲ ಅಂತ ಸ್ಟಾಪ್ ಮಾಡ್ತೀವಿ ಬಸ್ ಚಾರ್ಜ್ 2,000 ಕೊಟ್ಟರೆ 5,000 ಕೊಡಿ ಅಂತ ಹೇಳಿ ಹೆಣ್ಣಿಗೆ ಸೇರ್ಸ್ಕೊಳ್ಳಿ ಹೇಳ್ತಾರೋದು ಅದನ್ನು ನಿಲ್ಸ್ಬಿಟ್ಟಿವಿ ಹ್ಯಾಂಡಿಕೇಪ್ ಪೇಷಂಟ್ ಅಂತರ ಕಟ್ಟಿದ್ರೆ ಮನೆಗೆ ಮಗ್ಗಲೇ ನಂತರ ಕೊಡ್ಬೇಕು ನೆನ್ನೆ ಹೊಡೆದಂಗೆಲ್ಲ ಇನ್ನು ಫೋಟೋಗಳು ಮಾಡಿಸಿ ಸಣ್ಣ ಮಕ್ಕಳಿಗೆ ಅಂತೇಳಿ ಯಾರಿಗಾರು ಓದಕ್ಕಿಲ್ದಂಥದ್ದು ಈ ಅನಕ್ಷತ್ರಿಗೆ ನಮ್ಮಂತ ಬಡಪಾಯಿಗೆ ಅಂತ ಸ್ಟಿಕ್ಕರ್ ಫೋಟೋ ಮಾಡಿಸಿದ್ರೆ ಎಲ್ಲ ಫ್ರೀ ಆಗ್ತಾ ಇರೋ ಮಕ್ಕಳಿಗೆಲ್ಲ ಫೋಟೋ ಕೊಡೋ ಶುರು ಕೋಡಿ ಅಂತ ಕೆಲವು ಫೋಟೋ ಕೊಡಿ ಎಲ್ಲ ನಿಲ್ಲಿಸಿ ಈ ಮಟ್ಟಕ್ಕೆ ಬಂದಿದ್ದೀವಿ ಈಗ ಒಂದು 12 ಗಂಟೆ ಬರ್ತಾ ಇದೀವಿ ನೆಕ್ಸ್ಟ್ ಇಂದ ತೀರ್ಮಾನ ಮಾಡಿದ್ದೀವಿ 9 ಗಂಟೆಯಿಂದ 6 ಗಂಟೆ ಇದೆ ನೆಕ್ಸ್ಟ್ 12 ಗಂಟೆ 4 ಗಂಟೆ ಸಾಕು ಅಂತ ಜನ ನಾವೊಂದ್ಸರಿ ಬಂದು ಸುಮ್ಮನೆ ಹಿಂಗೆ ಬಿಲ್ಡಪ್ ಕೊಡುತ್ತೆ ಆ ಗಾಡಿ ಬಂದ್ಕೊಂಡು ಹಿಂಗೆ ಅಂದ್ಬಿಡೋಣ ಅಂತ ಒಂದು ಕೈ ಚಂಬಿಡ್ಕೊಂಡು ಹಿಂಗೆ ಅಂದ್ಬಿಟ್ರೆ ನಮ್ಮ ನೋಡಿ ಅನುಸರ ಮಾಡ್ತೀನಿ ನಾವು ಅಡುಗೆ ಹಿಂಗೆ ಅನ್ಬೇಕು ನಿಮಗೆ ಆ ರೋಡ ನೋಡಿ ಬಡ್ಕೊಂತೀನಿ ನಾವು ಫಾರಿಂಗ್ ಹೋಗೋಣ ಅಂತ ಹೊರಟೀನಿ ಯಾರೋ ಬರಂಗಿದ್ರೆ ಬರ್ಬೋದು ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತೀನಿ ನಮ್ಮ ನೀವೆಲ್ಲ ಬರೀ ಇಂಗ್ಲೀಷ್ ಮಾತಾಡ್ತೀನಿ ನಮ್ಮ ಮಕ್ಕಳು ಇಂಗ್ಲೀಷ್ ಬರಲ್ಲ ಅದಕ್ಕೆ ನಾನು ಮಕ್ಕಳು ಫಾರಿಂಗ್ ಹಾಕ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಫಾರಿಂಗ್ ಹೋಗೋಣ ಮೊನ್ನೆ ಹೊರಟಿದ್ದೆ ಬೈಯರ್ ಯಾರು ಇಲ್ಲ ಅಂತ ವಾಪಸ್ ಬಂದೆ ನೀವು ಬರ್ತಾ ಟೈರ್ ಕೈ ಮುಗಿತೀರಿ ಒಬ್ಬ ರೈವೇಕರು ಬಂದು ಗಲಾಟೆ ಮಾಡೋಗ್ತಾರೆ ಪುಣ್ಯಕ್ಷೇತ್ರ 5 ಅಡಿಗೆ ನೀರು 8 ಅಡಿಗೆ ವಿಗ್ರಹ ಮೂರ್ತಿ ಯಾರೊಬ್ರಿಗೂ ದೇವ್ರ ಬಾಯಿ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ ಆಸೆನೂ ಇಲ್ಲ ಮೊಬೈಲ್ ನೋಡ್ಬೇಕು ಅನ್ನೋ ಹುಚ್ಚು ಅಂತ ಬಿಟ್ಟಿಲ್ಲ ದೇವಸ್ಥಾನದೊಳಗೆ ನನ್ನ ತಮ್ಮ ಬಡ್ಕೊಂತ ಇರ್ತಾನೆ ಫೋನ್ ಯೂಸ್ ಮಾಡಬೇಡಿ ಅಂತ ಫೋನ್ ಯೂಸ್ ಮಾಡಬೇಡಿ ಅಂದ್ರೆ ಮಾತಾಡ್ಬೇಡಿ ಅಂತ ಹೇಳಿಲ್ಲ ನಾವು ಫೋನ್ ಎತ್ತಿ ದೇವಸ್ಥಾನಕ್ಕೆ ಎತ್ತಿ ಮಾಡ್ತಿಲ್ಲವ ಬೈಯಲ್ದಿನ್ನ ದೇವಸ್ಥಾನದೊಳಗೆ ಫೋನ್ ಎತ್ತಿ ಇಲ್ಲೂ ಫೋನ್ ಎತ್ಕೊಳ್ಳಿ ನಾವು ಬೈಯಲ್ಲ ಯಾರು ಬೈತೀವಿ ಗೊತ್ತಾ ದೇವಸ್ಥಾನದೊಳಗೆ ನಿಮ್ಗೆ ಯಾರಿಗಾರ ಫೋನ್ ಮಾಡಿರ್ತಾರೆ ನಿಮ್ಮ ರಿಲೇಷನ್ ನಿಮ್ಮ ಮನೆಯವರು ನಿಮ್ಮ ಅಕ್ಕಂದಿರೋ ನಿಮ್ಮ ಅಪ್ಪ ಅಮ್ಮರು ಫೋನ್ ಮಾಡಿರ್ತಾರೆ
ಫೋನ್ ಎತ್ತಬೇಡಿ ಇಂದಿಲ್ಲ, ಎತ್ತಿ ದೇವಸ್ಥಾನಕ್ಕೆ ಎತ್ತಿ ದೇವಸ್ಥಾನಕ್ಕೆ ನೀವು ಕಟ್ ಮಾಡಿ ನಾವೇ ಬೈಯೋದಿಲ್ಲ, ಅಡ್ರೆಸ್ ಹೇಳಿ ನಾವೇ ಬೈಯೋದಿಲ್ಲ, ಅಲರ್ಟೆ ಮಾಡಿ ದುರಾಂಕಾರ ಮಾಡಬೇಡಿ ಅಂತ ಬೈಯೋದು. ಯಾಕೆಂದ್ರೆ ನನ್ನ ದೇವಸ್ಥಾನಕ್ಕೆ 90% ಜನ ಬರೋದೇ ಪುಣ್ಯಾತ್ಮರು, ಕೈ ಇಲ್ದರು, ಕಾಲಿಲ್ದರು, ಹುಷಾರ ಏನನ್ನ ಹೇಳ್ಕೊಂಡ್ ಬರ್ತಾರೆ, ಏನೋ ಹುಷಾರಾಗಲಿಂದ ನಮ್ಮ ಭಾವನೆ. ನಾವಂತೂ ದೇವರಲ್ಲ, ನಾವಂತೂ ಸ್ವಾಮಿಯರಲ್ಲ, ನಿಮ್ಮ ನಂಬಿಕೆನೇ ದೊಡ್ಡ ಪವಾಡ ಅಂತ ಹೇಳ್ತಾ ಇರ್ತೀವಿ ನಾವು. ಹೋಗಿ ಅರ್ಜೆಂಟ್ ಇದೆಯಾ, ಫೋನ್ ಮಾತ್ರ ಅವಶ್ಯಕತೆ ಇದೆಯಾ, ಬನ್ನಿ ಮಾನ್ಯವ್ರ ಕಡೆಗೆ ಹೋಗಿ ಸೌಂಡ್ ಕಮ್ಮಿ ಇಟ್ಕೊಳ್ಳಿ, ಮಾತಾಡಿ. ಕಲ್ ಮೇಲೆ ಕುತ್ಕೊಂಡು ಮೀಟಿಂಗ್ ಬಡಿಬೇಡಿ, ಕೈ ಇಲ್ದಾರೆ ಕಾಲು ಕುತ್ಕೊಂತಾರೆ. ಈ ಮಾಯಿನ ತಪ್ಪು ನಂದಲ್ಲ, ಯಾರ ಪುಣ್ಯಾತ್ಮ ನಮ್ಮೂರು ಜನ ಬಿಟ್ಟು ಅಂತ ಏನ್ ಖರ್ಚೇನಿಲ್ಲ. ಯಾವನೋ ಒಂದು ನಾಯಿ ಆಡು ಬರುತ್ತೆ, ನಮ್ಮೂರು ಮಿಕ್ಕೆಲ್ಲ ಒಳ್ಳೆಯರಿದ್ದಾರೆ, ರೋಡ್ ಬಿಟ್ಟಿದ್ದಾರೆ, ಜಾಗನ ಬಿಟ್ಟಾರೆ, ನಮ್ಮ ಅತ್ತೆ ಜಾಗ ಬಿಟ್ಟಾರಲ್ಲಿ, ಯಾರೋ ಪುಣ್ಯಾತ್ಮ ಆಗ್ಬಿಟ್ಟು ಇದಕ್ಕೂ 5 ಜನ ಅವ್ರೆ. ಕಲ್ಲು ಆಗಿರೋರು ಬಂದು ರಾಮಣ್ಣ ಅಂತ ಲೋಕಾಯುಕ್ತರು ಕೈ ಬಂದವೆ ಅಂತ ಹೇಳಿ ಹಾಕೋಯಾರೆ, ಕುತ್ಕೊಳ್ಳಿ ನೀವು ಅಂತ. ಮೇಬೂಬ್ ಅಂತ ಪುಣ್ಯಾತ್ಮ ಮಗು ಮಾತು ಬರ್ತಂತ ಫೋಟೋ ಹಾಕಿದ್ದಾನೆ, ಅಡ್ರೆಸ್ ಗೊತ್ತಾಗ್ಲಿ ಅಂತ. 500 ಬರ್ತಂತ ಕಾಲ್ ಬರುತ್ತೆ ಅಂತೇಳಿ ಲಿಂಗಾಯತರ ಬಗ್ಗೆ ಅವನೇ ಫೇಸ್ಬುಕ್ ಮಾಡೋದು. ಕರ್ಮದಿಂದ ಬರ್ತಂತ ಕಣ್ಣು ಬರುತ್ತೆ ಅಂತ ಈಗ ಒಬ್ಬ ಆಡದವಾದ ಅವನೇ ಮಾತು ಬರೋದು ಬಡಿಯೋನು. ಇಲ್ಲಿ ನೋಡಿಲ್ಲ ಲಂಬಾಣಿ ಚೆನ್ನಾಗಿ ವಿಡಿಯೋ ಮಾಡ್ತಾನೆ. ನಿಮ್ಗೆ ನಿಮ್ಮ ಜನಾಂಗ ನಿಮ್ಮೂರ ಜಾತಿಗಳು ಉದ್ದಾರಿಸಿ ಹಾಕಿರಿ. ನಾನು ದೊಡ್ಡ ಸಮುದಾಯ, ಇಲ್ಲಿ ಜಾತಿನೇ ಇಲ್ಲ, ದೊಡ್ಡದು ನಿಂದನೇ ಇಲ್ಲ, ರಾಜಕೀಯ ಯಾರು ಸಪೋರ್ಟ್ ಇಲ್ಲ. ಎಲ್ಲರೂ ಬನ್ನಿ, ಎಲ್ಲರೂ ಹೋಗಿ. ಈಗ ತಿರುವನ್ನ ಮಾಡ್ತಿದ್ರು ಒಳಗಡೆ, ಎರಡು ಯೂಟ್ಯೂಬರ್ ಹೇಳ್ತಿದ್ರು ಮುಂಚೆ ಅಷ್ಟಕುಮಾವು ಯಾವ್ಯಾವ ಸೀರೆ ಕೊಟ್ಟರೆ ಅಷ್ಟಕುಮಾವು ಬಳೆ ಎಲ್ಲ ಕೊಡ್ತಾ ಇದ್ವಿ. ಬಳೆ ಎಷ್ಟೋಗೋರು ಅಕ್ಕಪಕ್ಕ, ಇಲ್ಲಿ ಅಕ್ಕಪಕ್ಕ ಒಂದೇ ಕೇಳೋದು ನಮ್ಮ ಊರವರು, ನೀವು ಏನ್ ಕೊಟ್ಟರೆ ಹಾಕಿಂತಾರೆ. ಡೈಪರ್ ಎಷ್ಟು ಹೋಗ್ತೀರಿ ನೀವು, ನಂಗೆ ಬೇಜಾರಾಗೋದಿಲ್ಲ. ಬಳೆ ಎಷ್ಟು ಹೋಗ್ಬಾರ್ದು, ನೋಡಿಲ್ಲ ಕಾಲ್ ಪರಿಸ್ಥಿತಿ. ಅಕ್ಕಪಕ್ಕ ರಿಕ್ವೆಸ್ಟ್ ಮಾಡೋದು ಹೆಂಗ್ ಗೊತ್ತಾ ನಮ್ಗೆ, ನೀವೇನ್ ಕೊಟ್ರೆ ಹಾಕಿಂತಾರೆ ಅವ್ರು, ಬಳೆ ಕೊಡಬೇಡಿ ಅಂತ ಕೈ ನಿಲ್ತಾರೆ. ಬಳೆ ಎಷ್ಟು ಹೋಗ್ಬಿಡ್ತಾರೆ, ಬೇಡವ್ರು ಡೆಸ್ಟಿನಿ ಹಾಕಿ ಹೋಗೋದಿಲ್ಲ. ನಮ್ಮ ಜನಗಳು ಬಹಳ ಬುದ್ಧಿವಂತರು. ನೀವಿನ್ನೂ ಹೇಳ್ತವ್ರು ಕೊನೆನೇ ಇಲ್ಲ. ಜನ ಏನು ಅದೇ ಹೇಳಿ ಸಾಕಾಗ್ತದೆ. ಇಲ್ಲಿ ಲೆಟ್ರಿ ಮಾಡಿಸೋಣ ಹೇಳ್ಕೊಂಡು ಕಿತ್ತಿ ದೇವಸ್ಥಾನ ಯಾಕೆ ಹುಡುಕಿಯರ್ ಅಂತ ಯಾರು ಗೊತ್ತಿಲ್ಲಲ್ಲ, ಯಾಕಿರ್ಬೋದು. ನಿಮಗೆ ಮೊಬೈಲ್ ಮಾಡಕ್ ಮಾತಾಡಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಪುಣ್ಯಕ್ಷೇತ್ರ ನಮ್ಮ ಮನೆ ಅದು 2 ನಿಮಿಷ ನೋಡೋದು ನೋಡಿ, ಅಲ್ಲಿದೆ ನಾನು ಹುಟ್ಟುಬಟ್ಟಿದ್ದು. 12 ಅಡಿ ಇಂಬ 10 ಅಡಿ ಅಗಲ ಐತೆ, 12 ಅಡಿ ಅಗಲನ 18 ಅಡಿ ಉದ್ದ ಐತೆ ನೋಡಿ. ಅಲ್ಲೇ ಮಳೆ ಸೀಟು ಎಲ್ಲ ಬರೋದು, ಮಳೆ ಬಂದ್ರೆ ಇಲ್ಲ ಹಳ್ಳ ಇಲ್ಲೋದಿದ್ದು, ಅಲ್ಲಲ್ಲ ಕೊಚ್ಚೋಗೋರು. ಮಳೆ ನಂದು ಬಿಸ್ತ ಒಣಗಿದ್ದೀನಿ. ನೀವೆಲ್ಲ ಸಿನಿಮಾಗಳು ನೋಡಿರ್ತೀರ, ಜಲಕ್ಕೂ ನಮ್ಮ ಅಪ್ಪ ಅವರೇ ಹೊರಿಸಿದ್ದ. ಅಲ್ಲಿ ಸೋರಲ್ಲ, ಅಲ್ಲಿ ಎಲ್ಲ ಕಾಣಕು ಅಲ್ಲೇ ಕೊಂತಿದ್ದು ನಾನು ಅಂತಮ್ಮ. ಇದೇ ಪುಣ್ಯಕ್ಷೇತ್ರ. ನಾನು ನನಗೆ ದೇವ್ರು ಸಿಕ್ಕಿರೋ ನನ್ನೇ ಗುರುಗಳು ಅನ್ನೋದು, ನಾನು ಗುರುಗಳು ಆಗಿಲ್ರಪ್ಪ. ಆಗ ಆಸೆನೂ ಇಲ್ಲ. ಯಾಕಂದ್ರೆ 50 ವರ್ಷದಿಂದ 20 ವರ್ಷದಿಂದ ಮೊಬೈಲ್ ಹುಚ್ಚರು, ಮೊಬೈಲ್ ಬರಕ್ ಮುಂಚೆ, ಸೀರಿಯಲ್ ಬರಕ್ ಮುಂಚೆ, ಬಿಗ್ ಬಾಸ್ ಬರಕ್ ಮುಂಚೆ, ನೀವು ಹುಚ್ಚರ ಆಗಕ್ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅಡ್ಬೀಳೋರು. ನಾವೆಲ್ಲ ಮಕ್ಕಳಿದ್ದಾಗ ದೇವ್ರಿಗೆ ಅಡ್ಬೀಳೋರು, ನಮಸ್ಕಾರ ಮಾಡೋರು, ಬಾತ್ಸಯ ಮಾಡೋರು, ಪುಣ್ಯ ಹೊತ್ಕೊಂಡು ಹೋಗೋರು ಹೋಗ್ಬೇಕಾದ್ರೆ. ಈಗ ಚಪ್ಪಲಿನ ಒಳಗೆ ಬಿಡ್ತಾರೆ, ಹಿಂದಕ್ಕೆ ಬಿಡೋದಿಲ್ಲ, ಎಲ್ಲ ಕ್ಯೂ, ಅಲ್ಲಿ ಬೋರ್ಡು ಎಲ್ಲ ಚಪ್ಪಲಿ ಒಳಗೆ, ಸೆಂಟ್ರ್ ಬಾತ್ರೂಮು, ಈ ಕಡೆ ಅಡಿಗೆ ಮನೆ, ಈ ಕಡೆ ದೇವ್ರ ಮನೆ. ಹಿಂದಿನ ಗ್ಯಾಸ್ ಕೊಟ್ಟು ದೇವ್ರಿಗೆ ಹೋಗ್ಬೇಕು, ಹಂಗೆ ಬಾತ್ರೂಮ್ ಮಾಡ್ತೀವಿ ನಾವೆಲ್ಲ. ರೂಢಿ ಇರುತ್ತೆ ನಿಮಗೆಲ್ಲ. ಅಲ್ಲಿ ನೋಡಿ ಎಷ್ಟು ಜನ ಅಕ್ಕಿ ಹೊತ್ಕೊಂಬತ್ತವ್ರೆ, ಬೆಲ್ಲ ಹೊತ್ಕೊಂಬತ್ತವ್ರೆ, ಪ್ರಸಾದ ತಗೊಂಬತ್ತ, ಬರೇಕಾಲ ಬರೋಂಥ ಪುಣ್ಯಾತ್ಮರಿದ್ದಾರೆ. ನೀವು ಬರೋದು ಚಪ್ಪಲಿ ಒಳಗೆ ಬಿಡೋದು. ಮೊಬೈಲ್ ಅಂತೂ ಯಾವಂತೆಲ್ಲ ಕೈ ಎಲ್ರಿ ಕೈ ಖಾಲಿ ಬಿಡ್ತೀನಿ ನೋಡಿ. ನನ್ಗೆ ಡಿ ಪಿ ಕೊಡಕ್ಕೆ ಬರೋದಿಲ್ಲ. ಮೊಬೈಲ್ ಏನು ಬ್ಯಾಂಕಿನ ಬ್ಯಾಲೆನ್ಸ್ ಇಲ್ಲ, ಇವ್ನಿಗೆ ಏನು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಸೇ ಇಲ್ಲ, ನೀವು ಮಾಡ್ಸೋಣ ಅಂತ ನಾನು ಬಾರಿಂಗ್ ಹೋಗೋಣ ಅಂತ. ದೇವಸ್ಥಾನ ಇದೇನೆ ಪುಣ್ಯಕ್ಷೇತ್ರ. ಅಲ್ಲಿ ಬಾವಿ 3 ಬೆಡ್ ಹತ್ತಿರ ಕಾಣುತ್ತೆ, ಬಾವಿ ಒಳಗಡೆ 5 ಅಡಿಗೆ ನೀರಿತ್ತು, 8 ಅಡಿ ವಿಗ್ರಹ ಮೂರ್ತಿ ಹೇಗಿದೆ ಹಾಗೆ ಮಕ್ಕಳಿದ್ದಾರೆ ನನಗೆ. ನನ್ನ ಡಿಸೆಂಬರ್ 2 ಹೊಟ್ಟೆ ಹಬ್ಬ ಆಯ್ತು. ಒಂದು ಹಾವು ತಾನಾಗಿ ಮರವಾಗಿ ಬೆಳೀತಾ ಇದ್ವಿ, ಒಂದೇ ಒಂದು ಸೊಳ್ಳೆ ಕಡಿಯೋದಿಲ್ಲ. 16 ವರ್ಷ ನಿಂತು ಬರೋ ನೀರು ಬಂದಿದೆ. ಅದೇ ಮೆಟ್ಲು ಕಿಸ್ಕೊಂಡಿದ್ರೆ ಯಾರು ಕೆಳಗೊಂದು ಕಿಸ್ಸು ಮ್ಯಾಲೋ ಬಂದು ದೇವರಿಗೆ ಬಾ ಅನ್ನೋದು, ಆಚೆಗೆ ಬಂದು ಅಲ್ಲಿ ಬಂದು ಕರೆಯೋದು ನನ್ನ ತಮ್ಮಗಳು ಕೇಳೋದು ಅಲ್ಲೇ, ಸ್ವಾಮಿ ಕೆಲಸ ಬರ್ತಾರ ಅಂತ. 3 ಅಲ್ಲೇ ಮುಗಿಸ್ಕೊಡೋದು, ಒಂದು ಕಿಸ್ಸು ಒಂದು ಬರೋದು, ಅಷ್ಟೇ ಮುಗಿಸ್ಕೊಳ್ಳೋದೆ. ಹೆಣ್ಮಕ್ಳು ಒಂದು ಬ್ಯಾಗು ಮೊಬೈಲು ಕಿಟ್ಟು, ನಮ್ಮ ಗಂಡ್ಮಕ್ಳು ಒಂದು ಹೆಂಚೆ ಎಣ್ಣೆ ಒಂದು ಪಾನ್ಪಾರ ಕೊಡ್ಬಿಟ್ರೆ ದೇವ್ರು ಬಂದೋಗ್ಬಿಡ್ತು. ಇದೇ ಫಸ್ಟ್ ಬಂದೀವಿ ಅನ್ನೋದು, ಏನು ಗೊತ್ತಿಲ್ಲ ಅನ್ನೋದು, ಎಲ್ಲ ಕಡೆ ಹೋಗಿ ಬಂದೀವಿ ಅನ್ನೋದು ತರ್ಕೆಟ್ಟಿರುತ್ತೆ ನಿಮಗೆಲ್ಲ. ಯಾರನ್ನಪ್ಪ ಬರೀತೇವೆ ಸುಮ್ಮನೆ ಯಾರು ಬಂದಿರ್ತಾರೆ, ಕೈ ರೂಪಾಯಿ ಕಾಲು ಬಿಡ್ತೀನಿ, ಪರಿಣಾಮನೇ ಬರ್ತಾನೆ, ಕಾಲು ಹುಷಾರಾಗುತ್ತೆ ಅಂತ ಬೇಸ್ರಿ ಕೊಡ್ತಾವನಲ್ಲ, ಸಣ್ಣ ಹುಷಾರ ಬಂದು ಕಲ್ಲೆತ್ತವನಲ್ಲ, ಬಾಯ್ಕೊಂಡ ಬಂದು ಆಂಧ್ರ ಸತ್ತೋಗ್ಬಿಡ್ತಾನಂತೆ, ಹಾರ್ಟ್ ಬಂದು ಕಾರ್ಪೆಂಟರ್ ಕೆಲಸ ಮಾಡ್ತಾವನಲ್ಲ, ಸುಮ್ಮನೆ ಮಾಡ್ತಾವ್ರ. ಕಿಡ್ನಿ ಫೇಲ್ ಆಗ್ತಂತೆ, ಒಳಗೆ ಕೆರೆಗೆ ಸುಮ್ಮನೆ ಬಂದು ಪ್ರಸಾದ ಮಾಡ್ಯಾರ. ನೀವೇನ್ ಮಾಡ್ತೀರಾ? ಗಂಡ ಖುಷಿ ಹೆಂಡತಿ ಬಂದು ಪಕ್ಕೊಂಡು ಅಲ್ಲಿ ಬರ್ತೀರಿ, ಒಡವ ಬರೋದಲ್ಲಿ ಲೇಟ್ ಆಗುತ್ತಾ? ನಮ್ಮ ಹಸ್ಬೆಂಡ್ ಕೂತಾರಲ್ಲಿ ನಾವು ಬರೋ ಹಸ್ಬೆಂಡ್ ಒಳಕ್ಕೆ ಹೆಂಡತಿ ಕುಡಿದು ಗಂಡ ಬರ್ತಾನೆ, ಲೇಟ್ ಆಗುತ್ತಾ ವಾರಸ್ ಅಂತಾನೆ, ಲೇಟ್ ಆಗುತ್ತಾ ಅಂತಲ್ಲ. ಹುಷಾರಾಗಲಿ ಅಂತ ಕೇಳೋದಿಲ್ಲ ಯಾರು. ಮಗುಳುತ್ತೆ ಅಂತ ಬರ್ತಾರೆ ಕಲ್ಕಟ್ಟಾರ, ಮಗುಳುತ್ತಂತೆ ತರಲೆ ಮಾಡಕ್ ಮಗು ಅಂತಾರೆ. ಎಷ್ಟು ಜನ ಮಕ್ಕಳೇ ಇಲ್ಲ, ಎಷ್ಟೋ ಮಕ್ಕಳು ಮಾತಾಡ್ತಾನೆ ಇಲ್ಲ, ಎಷ್ಟೊಂದು ಮಕ್ಕಳೇ ಇಲ್ಲ, ಇರಕ್ ಮನೆ ಇಲ್ಲ, ತಿನ್ನಕ್ಕನಿಲ್ಲ. ನೀವೆಲ್ಲ ಮೋಜ ಮಸ್ತಿ ಮಾಡಿದಿರಿ, ಕಾಯಿರಿ ಸ್ವಲ್ಪ ಜನ ಕಾಯಿರಿ. ಅಲ್ಲ ಕಾಯಿಲೆ ಬಂದು ಸಾಯ್ತಿದ್ದೀರಿ. ಕೊರೋನಾ ಬಂದಿತ್ತು ಅವಾಗಲೂ ಇದು ಸಾಕಿದ್ದೆ. ಹೆಣ್ಮಕ್ಳು ಪಾತ್ರೆ ಬೆಳಗ್ತಿಲ್ಲ, ಗಂಡ್ಮಕ್ಳು ಬ್ಯಾಸನ್, ಗಂಡ್ಮಕ್ಳು ಕಲ್ಲೇ ಎತ್ತಿರಲ್ಲ, ಎಲ್ಲ ನಾಟಕ ಎಲ್ಲ ಒಂದೊಂದು ಮಂಕಣ ಮಕ್ಕಳು ನೂಕ ಸೈಡಿಗೆ ಮಾಸ್ಕ್ ಹಾಕಂತಿರಲ್ಲ, ಏನ ಸೈಡ್ ನೂಕ್ ಮಂಕಣ ಮಕ್ಕಳು ನಮ್ಮ ಗಂಡ್ಮಕ್ಳನ್ನ ನೋಡಿ. ದೇವಸ್ಥಾನ ಮಾಡ್ಬಿಟ್ಟು ಯಾರ ಬಂದು ಪುಣ್ಯಾತ್ಮರೆಲ್ಲ ಕೇಳಿದ್ರು, ಸಣ್ಣ ಗುಡಿ ಕಟ್ತೆ ಮತ್ತೆ ಮೂಲಸ್ಥಾನ ಅಲ್ಲೇ ಇರಲಿ ಅಂತ. ಇಲ್ಲಿ ದೇವಸ್ಥಾನ ಗುದ್ದಾಡೋರು, ಕಂಪ್ಲೇಂಟ್ ಕೊಡೋರು ಲೇಟ್ ಆಗುತ್ತೆ ಅಂತ. ದೊಡ್ಡ ದೇವಸ್ಥಾನ ಮಾಡಿದ್ವಿ, ಅಲ್ಲೂ ಬಿಡೋದಿಲ್ಲ.
ಅಪಾಯ ನಿಲ್ಲಿಸ್ಬಿಟ್ವಿ. ಇಲ್ಲಿ ಕೊನೆಗೆ ಯಾರ ಬಂದು ಹಿಂಗೆ ಒತ್ತಾಯ ಮೀರಲು ದೇವಸ್ಥಾನ ಮಾಡಿದ್ವಿ. ಮತ್ತೆ ಸುತ್ತರೇಕ್ ಬಿಟ್ರೆ ಬಾವಿ ತಗೋಗೋದು, ಮಕ್ಕಳು ಬಂದು ಮೊಬೈಲ್ ಇಟ್ಕೊಂಡದು, ಇಟ್ಕೆ ಅಂಗಡಿ ಕೊಂಡೋದು ಪುಣ್ಯಾತ್ಮರು. ಈ ಕಡೆಗೆ ಮೆಟ್ಲಿತ್ತು, ಅಲ್ಲಿ ಬಂದು ಜಾಲ್ರಿ ಮರ ಉಯ್ಯೋರು, ಅಲ್ಲೂ ಗೋಡೆ ಹಾಕಿನಿ, ಅದು ಅಲ್ಲಿ ಬಿಟ್ಟೋಗಲ್ಲ ಡೈಬರ್ ಹೋಗ್ತಾರೆ. ಅಲ್ಲೂ ಗೋಡೆಗೆ ಬಾಗ್ಲಿಗೆ ಮಾಡಿದೆ, ಅಲ್ಲಿ ಆಗೋಲಿಂದ ಅಲ್ಲೂ ಹೋಗ್ಯಾರು ಅಲ್ಲಿ ಬಂದು ಅಲ್ಲಿಗೆ. ಈಗ ಇಲ್ಲಿ ದೇವಸ್ಥಾನ ಮಾಡೋ ಒಂದ್ 2 ತಿಂಗಳು ದೇವಸ್ಥಾನ ಸ್ಥಾಪನೆ ಮಾಡೋಣ ಅಂತ ಕಾಯ್ತಾ ಇದ್ದೆ. 30 ಕಾಲ್ ಗೊತ್ತಿರುತ್ತೆ ನಿಮಗೆ, 2 ಕಾಲ್ ಪೂಜೆ ಆಗುತ್ತೆ, ಮಿಕ್ಕಿತ್ತಲ್ಲ ಲಭೆ ಇಕ್ಕಣ ಅಂತ ಟ್ರೈ ಮಾಡ್ತೀನಿ. ಸ್ವತಃ ಪಾಪ ಪುಣ್ಯಾತ್ಮರು ಅಂತ ನೋಡಿದೆ ಒಂದು 2 ತಿಂಗಳು. ಹಬ್ಬ ದೇವಸ್ಥಾನ ಮರೆ ಕಟ್ಟೆ ಮೇಲೆ ಕುತ್ಕೊಳ್ಳೋದು, ಫೋನ್ ಇಟ್ಕೊಳ್ಳೋದು, ಮಕ್ಕಳು ಅಲ್ಲೇ ಉಚ್ಚರಿಸೋದು, ಅಲ್ಲೇ ಕಕ್ಕ ಮಾಡಿಸೋದು. ಕೃಷಿ ಪೇಪರ್ ದೇವಸ್ಥಾನ ಒಳಗೆ ಇನ್ನಿದೆ, ಸ್ಥಾಪನೆ ಆಗಿಲ್ಲ ದೇವಸ್ಥಾನ, ಟೈಲ್ಸ್ ಕಾಲಲ್ಲಿ ಎಷ್ಟೋದು. ಅಮಾವಾಸ್ಯ ದಿನ ಅವ್ನು ಪುಣ್ಯಾತ್ಕಿ ಭವನ ಕುತ್ಕೊಂಡು 20 ನಿಮಿಷ ಗಂಡು ಕೊಟ್ಟು ಮಾಡ್ತಿದ್ದಂತೆ. ಗಂಡು ಇಲ್ಲೇ ಕಾರಳಕೋಮ ಫೋನ್ ಮಾಡ್ತಾನೆ. ಎಂತ ಪುಣ್ಯಾತ್ಮ, ಎಂತ ಲವ್ ಇರ್ಬೋದು ನೋಡೋದು. ಯಾವುದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಯಾವುದೇ ಯೂಟ್ಯೂಬರ್ ಆಗಲಿ, ಯಾರ ಶಾಸ್ತ್ರೀಯತೆ ಒಂದು ಫೋಟೋ ಹಾಕೊಂಡಾಗಲಿ, ನನ್ನ ಫೋಟೋ ತೋರ್ಸ ಆಗಲಿ, ಯಾರಾದ್ರೂ ಬಂದು ನಿಮ್ಮ ಮನೆ ಹತ್ರಕ್ಕಾಗಲಿ, ಗೂಗಲ್ ಪೇ, ಫೋನ್ ಪೇ ಆಗಲಿ, ಯಾರೋ ದುರ್ಗಾಸನ ಕಡೆ ಇರೋ ಅಂತ ಹೇಳಿ ನಿಮ್ಗೆ ಏನಾರ ವಿನಾಕಾರಣ ಹಣ ಕೇಳಿದ್ರೆ, ಏನಾರ ಕೇಳಿದ್ರೆ ಒಂದೇ 1 ರೂಪಾಯಿ ಸಹಾಯ ಮಾಡಂಗಿಲ್ಲ, 1 ರೂಪಾಯಿ ಟೀ ಕೊಡಂಗಿಲ್ಲ, ಹೋಟ್ಲಲ್ಲಿ ಟೀ ಕೊಡಂಗಿಲ್ಲ, ಮನೆಗೆ ಕರೆಯಂಗಿಲ್ಲ. ಬಿ ಕೇರ್ಫುಲ್. ಈ ತರ ವ್ಯವಸ್ಥೆ ನಾನಿರೋ ಬಚ್ಚಿರ ಮಂಡಿ ಇರುತ್ತೆ. ದುರ್ಗಾಸ್ಥಳ ಎಂಬುದು ನಿಮ್ಮ ಮನೆ, ಹೆಣ್ಮಕ್ಳ ನಿಮ್ಮ ತವ್ರ ಮನೆ. ನೀವೇನಾದ್ರೂ ಬಂದು ಸೇವೆ ಮಾಡ್ಬೇಕು, ಆಸ್ತಿ ನಿಮ್ಮ ಮನೆ ಇದು ಇಸ್ಕೊಂಡು ಹೋಗ್ಬೇಕು ಅಂದ್ರೆ, ನಾನು ಬಡವಣ್ಣ, ಬಡತಮ್ಮ, ಬಡ ಮಗ, ಒಂದಷ್ಟೇ ಕೇಳ್ಬೇಡ್ರಿ. ಬಡ್ಲಕ್ಕಿ ಕೊಡ್ತೀನಿ, ಕುಂಕುಮ ಕೊಡ್ತೀನಿ, 1-2 ಮಾತು ಬೈಕ್ ಕಳಿಸ್ತೀನಿ ಪ್ರೀತಿಯಿಂದ. ತಂಗಿಯರ ಗಂಡು ಮಕ್ಕಳ ನಿಮ್ ಸ್ವಂತ ಮನೆ, ಕೈಲಾದ್ರೆ ಕೆಲಸ ಮಾಡಿ, ಏನಾದ್ರು ಸುಮ್ಮ ಕೂತ್ಕೊಳ್ಳಿ. ಹೋಗೋಗ ಏನೋ ಹಂಗೆ ಬರಗಲ್ಲ ನಾನು ಕಳ್ಸೋದಿಲ್ಲ. ಏನಾರ ಮಾಡ್ತಿದ್ದ ಅಂತ ಪುಣ್ಯಾತ್ಮ ಮಾಡಿ ನಿಮ್ ಕೈಯಿಂದ ಹಂಗೆ ಕಳಿಸ್ತೀನಿ. ನಾನು ಏನಾದ್ರು ಒಂದು ಕೊಟ್ಟೆ ಕಳಿಸ್ತೀನಿ, ಇಲ್ಲಾಂದ್ರೆ ಒಂದು ಮಾತು ಬುದ್ಧಿ ಮಾತಾಡಿ ಹೇಳಿ ಕಳಿಸ್ತೀನಿ. ಯಾಕೆ ನಮ್ಮ ಅಪ್ಪ 9 ಗಂಟೆ ಬಂದು ಬರೆ ಆಗ್ತಿದ್ದ. ನಮ್ಮ ಅಮ್ಮ ಮೆಣಸಿಗೆ ಹೋದ್ರಾಯ್ತು, ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತೀನಿ. ದುರ್ಗಮ್ಮನ ಬಂದು ಆಡಿಟ್ ಮಾಡೋದಿಲ್ಲ, ಒಂದು ಸಾವಸ್ಕೋದಿಲ್ಲ, ಒಂದೇ ಒಂದು ಬಗ್ಗೆ ಒಬ್ಬರ ಬಗ್ಗೆ ನಾವು ಮಾತಾಡೋದಿಲ್ಲ. ಎಲ್ಲರೂ ನಿಮ್ಗೆ ಏನಂತ ಯಾವುದೇ ವಿನಾಕಾರಣ ರಸ್ತೆ 1 ರೂಪಾಯಿ ಹಣ ಕೊಡಂಗಿಲ್ಲ, ಒಂದು ಟೋಲಾಗ ಬಿಡಂಗಿಲ್ಲ, ಒಂದು ಡಿಪಾರ್ಟ್ಮೆಂಟ್ ಬಿಡಂಗಿಲ್ಲ, ಸಹಾಯ ಮಾಡಂಗಿಲ್ಲ. ನೀವೇ ಒಂದಾಗಿ ಫೋನ್ ನಂಬರ್ ತಗೊಂಡು ಫೋನ್ ನಂಬರ್ ಕೊಟ್ಟೋಂಗಿಲ್ಲ. ಯಾರು ಫೋನ್ ನಂಬರ್ ತಗೊಂಡಪ್ಪ ಫೋನ್ ನಂಬರ್ ಕೊಟ್ಟಂಗಿಲ್ಲ. ಯಾರು ನನ್ನ ತಮ್ಮಂದ್ರಿಗಾರ ನಿಮಗೂ ಅಷ್ಟೇ. ನೀವು ಇಲ್ಲಿ ಬಂದು ಪರಿಚಯ ಆಗ್ಬಿಟ್ಟು ಅಲ್ಲೋಗಿ ದುಡ್ಡಿನ ವ್ಯವಹಾರ ಮಾಡ್ಕೊಂಡು ಏನೇ ವ್ಯವಹಾರ ಮಾಡ್ಕೊಂಡು ದುರ್ಗಾ ಹೆಸರಿಗೆ ನಿಮ್ಗೆ ಒಲೆ ಕೊಡ್ತೀವಿ ನಾವು. ನಿಮ್ಮ ವೈಯಕ್ತಿಕ ವಿಷಯ ನಾವು ಯಾಕೂ ಬರೋದಿಲ್ಲ. ಯಾವ್ದಾರ ಮನೆಗೆ ಪ್ರೀತಿಯಾಗಿ ಯಾರ ಮೇಲೆ ಅಗಲ ಕೈ ಹಾಕೊಂಡಿದ್ರೋ, ನಾನು ಹೆಣ್ಮಕ್ಳು ಗಂಡು ಮಕ್ಳು ಓದಿರೋ ನಮ್ಗೆ ಎಲ್ಲ ಒಂದೇ. ನೀವೆಲ್ಲ ನಿಮ್ಗೆ ಹಂಗಿದ್ದಾಳೆ ಹಿಂಗಿದ್ದಾಳೆ ಏನೋ ನೀವು ಮಾತಾಡ್ತೀರಿ. ಅವಳು ಬೆಳಗಿದ್ರು ಕರಗಿದ್ರು, ಹೆಣ್ಣು ಗಂಡು ಎಲ್ಲ ಒಂದೇ. ಬೆಂಕಿ ಹಾಕಿರಿ ಬೆಂದು ಹೋಗ್ತೀರಿ, ಮಣ್ಣಿಗೆ ಹಾಕಿ ಹೋಗ್ತಾ ಹೋಗ್ತೀರಿ. ಹುಷಾರಾಗಿರಿ, ನೋಟ ಚೆನ್ನಾಗಿರ್ಲಿ, ಆಡೋ ಮಾತು ಚೆನ್ನಾಗಿರ್ಲಿ. ಮನುಷ್ಯಳಿಗೆ ಕೆಟ್ಟ ಭಾವನೆಗೆ ಗುರುತ ಆಡ್ಬೇಡಿ, ದುರಾಸೆ ಬೇಡ ಆಗುತ್ತಾ. ಇನ್ನೊಮ್ಮೆ ಹೇಳ್ಬಿಡ್ತೀನಂತೆ, ನಾನು ಯಾರ ಜೊತೆಗಾರ ಫೋಟೋ ತಗೊಂಡಿದ್ರೆ, ಯಾರ ಮನೆಗಾರ ಬಂದ್ರೆ ನೀವು ಅಕ್ಕಪಕ್ಕ ಮನೆಯಲ್ಲಿ ಎದುರಿಸಂಗಿಲ್ಲ. ಅಣ್ಣ ಬಂದು ಹಂಗ್ ಮಾಡಿಸ್ತೀನಿ ಹಿಂಗ್ ಮಾಡಿಸ್ತೀನಿ ಅಂತ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನೀವು ಅಕ್ಕಪಕ್ಕ ಮನೆ ಎದುರಂಗಿಲ್ಲ. ನಾ ಯಾವ ಮನೆಗೆ ಬಂದ್ರೆ ನಾನು ಮನೆ ಊಟಕ್ಕಷ್ಟೇ ಬಂದಿರ್ತೀನಿ, ಕಾರಣ ನಿಮ್ಮನಿಗೆ ಬರ್ತೀನಿ. ನಾನು ವೈಯಕ್ತಿಕವಾಗಿ ಏನಕ್ಕೆ ಬಂದಿರೋದಿಲ್ಲ. ಯಾರೋ ಶಾಸೆ ಹೇಳಂಗಿಲ್ಲ, ಮೆಸ ಹಾಕೊಂಡು, ಯಾರು ಕವಡೆ ಹಾಕಂಗಿಲ್ಲ, ಬಣ್ಣ ಹಾಕಂಗಿಲ್ಲ, ಏನು ನಮ್ಮ ಮೆಸ ಹಾಕೊಂಡು ರೂಪಾಯಿ ಕೊಡ್ಸಿನಂಗಿಲ್ಲ. ಗೊತ್ತಾಯ್ತ್ರ? ಯಾವ್ದಾರ ಮನೆ ಬಂದಿದ್ರೆ ನಾನು ಮಾಟ ಮಾಡಿಸೋದಿಲ್ಲ, ಮಾಟ ಮಾಡೋದಿಲ್ಲ. ಇಲ್ಲಿ ನಾನು ಯಾವ್ದಾರ ಮನೆಗೆ ಅಪ್ಪಿ ನಮ್ಮ ಅಣ್ಣ ಮನೆಗೆ ಬಂದಿದ್ರೆ ಯಾವ ಮನೆ ಪಕ್ಕ ಎದುರಂಗಿಲ್ಲ. ನಿಮ್ಮನೆ ಕರೆ ನಿಮ್ಮನೆಗೆ ಬರ್ತೀವಿ. ಯಾವ ಜಾತಿನ ಕೇಳೋದು, ಯಾವ ಧರ್ಮನ ಕೇಳೋದಿಲ್ಲ. ಅರ್ಥ ಎಲ್ಲೂ ಮಾಡ್ಬೇಡಿ, ಚಪ್ಪಲೆ ಹಾಕ್ಬಿಡಿ, ತಮ್ಮನೆ ಊಟ ನಾನು ಮಾಡ್ತೀನಿ ನಿಮ್ಮ ಎದುರಿಗೆ ಇಲ್ಲೇ. ಅರ್ಥ ಅಂದಾತ್ರಿ ಇವತ್ತು ಭಾನುವಾರ ಯಾಕೆ ನಗ್ತಾ ಇದೀನಿ ಗೊತ್ತಾ? ತಲೆಕಾಲು ಸರ್ ಬಂದೇ ಬರುತ್ತೆ ಇವತ್ತು ಪಾರ್ಸಲ್. ಮೀನು ಎಲ್ಲ ಬಂದಿತ್ತ ಮೊನ್ನೆ ಹೋದವರ ಕಾರವಾರ ಮಂಡ್ಯ ಮಂಗ್ಳೂರ್ ಕಡೆ ಎಲ್ಲ ಮೀನೇ ಬರುತ್ತೆ ನನ್ಗೆ. ಈ ಕಡೆ ಮಂಡ್ಯ ಕಡೆಯಿಂದ ಮೈಸೂರು ಇವತ್ತು ಬರುತ್ತೆ. ಈ ಕಡೆಯಿಂದ ಉತ್ತರ ಕಡೆ ರೊಟ್ಟಿ ಆಲ್ರೆಡಿ ಯಾವಾಗ ಇರುತ್ತೆ. ಇನ್ನು ಸೋಕಾಲಾಗೆಲ್ಲ ಬಸ್ತಾನ ಮುದ್ದೆ ನನಗೆ 2 ಇವೆ. ಅಂದಾತ್ರೆ ದೇವರು ಮಟನ್ ಕಡಿ, ಚಿಕನ್ ಕಡಿ, ಮರಿ ಕಡಿ, ಎಣ್ಣೆ ಕುಡಿ ಏನ್ ಹೇಳೋದಿಲ್ಲ. ಎಣ್ಣೆ ಆಗತ್ತಾ ಅನ್ಬೇಡಿ, ಎಣ್ಣೆ ದೇವರಿಗೆ ಆಗೋದಿಲ್ಲ. ಮಟನ್ ಆಗತ್ತಾ ಅನ್ಬೇಡಿ, ಮಾಡಿರಾಗತ್ತೆ, ಮಾಡಿದವ್ರು ಆಗತ್ತೆ. ಎಲ್ಲಾ ಜಾತಿ ಧರ್ಮರ ಪೂಜಬಹುದು. ಯಾಕೆ ಹೇಳಿದ್ರೆ ಗೊತ್ತಾ? ಯಾವ ದೇವರು ಮಟನ್ ಕಡಿ, ಚಿಕನ್ ಕಡಿ, ಮರಿ ಕಡಿ, 10 ಸರಿ ಬಾ 9 ಸರಿ ಬಾ ಏನೇನ ಮಾಡ್ಕೊ, ಬಂಗಾರ ಹಾಕೋ, ಬೆಳ್ಳಿ ಹಾಕೋ ಏನ್ ಹೇಳೋದಿಲ್ಲ. ಬರಬೇಡಿ ಅಂತಿಲ್ಲಪ್ಪ, ಸಾಲ ಮಾಡ್ಕೊಂಡಾಗ ಬನ್ನಿ. ಇಲ್ಲೆಲ್ಲೋ ಕಟ್ಟಂಗಿಲ್ಲ, ಕಾಯಿ ಕಟ್ಟಂಗಿಲ್ಲ, ಸ್ನಾನ ಮಾಡಂಗಿಲ್ಲ, ಅಂತರ ಹಾಕಂಗಿಲ್ಲ, ಎಲ್ಲ ಮರ ಕಟ್ಟಂಗಿಲ್ಲ. ಅಂತರ ಅರ್ಧೋರತಕ ಇರುತ್ತೆ. ಕೊನೆಯದಾಗಿ ದೊಡ್ಡ ಪವಾಡ ಏನ್ ಗೊತ್ತಾ? ನಿಮ್ಮ ನಂಬಿಕೆ. 2ನೇ ಪವಾಡ ಏನ್ ಗೊತ್ತಾ? ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ, ಯಾವುದೇ ಮಾಟ ಮಾತ್ರ ಒಳಗೆ ಬರದೇ ಇರಲಿ ಅಂತ. ಬಾಗಿಲು ಹಂಗೀತಿ ಇಂಪಾರ್ಟೆಂಟ್ ಅಲ್ಲ, ಇದ್ರ ಬಾಗಿಲು ಇಡಿ ಗಡಿಯಾರ ಟೈಮ್. 3ನೇ ನಂಬಿಕೆ ಮೇನಲ್ಲಿ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು 3 ದಿನ ಆದ್ಮೇಲೆ ತಗೋದನ್ನ ನಿಮ್ ತಾಳಿ ಹಾಕ್ಯಬಹುದು. ನೋಡು ಆಂಟಿಯರ್ನ, ಆಂಟಿ, ಅಜ್ಜಿ ನೋಡ, ಅಜ್ಜಿ ತಲ್ಕಟ್ಟೈತೆ ಮಗು ಹೆಚ್ಚು ಮನೆಕ. ಅವಾಗ ಎಲ್ಲ ಬಿಗ್ ಬಾಸ್ ಅಂತ ಒಂದು ಬಂದ್ಬಿಟ್ಟು ತಲೆಕೆಟ್ಟು ಉಚ್ಚಾರಂಗ ಆಗ್ತಾರಲ್ಲ. ಆಯ್ತಾ? ನಂಬಿಕೆ ಇದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂತಿರುತ್ತೆ. ಯಾವ್ದಾರ ನಿಮ್ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗದೆ ಇರಲಿ, ಯಾವ್ದೋ ಮಾಟ ಮಂಡ ಹೊಡಿತಾರೆ. ಯಾಕಂದ್ರೆ ಕಲ್ಲು ಮಣ್ಣು ದೇವರು ಅಂದಾಗ ಇರ್ಬೋದೇನ. ಒಂದೇ ಒಂದು ಫಾಸ್ಟ್ ಸ್ಟಿಕ್ಕರ್ ಹಾಕೊಳ್ಳಿ, ಯಾವ್ದು ಆಕ್ಸಿಡೆಂಟ್ ಆಗೋದಿಲ್ಲ. ಆಕ್ಸಿಡೆಂಟ್ ಆದ್ರೆ ಏನೂ ಆಗೋದಿಲ್ಲ ಅಂತ ಬಂದು ಭಕ್ತರು ಹೋಗ್ಕೊಡೋದು ನೀವು ನೋಡಿರ್ತೀರಂತೆ.
ಇನ್ನ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಪ್ರತಿ ಅಮಾವಾಸ್ಯೆಯನ್ನು ತಡೆ ಬಿಡ್ತೀವಿ. ಒಬ್ಬರಿಗೆ ಅಷ್ಟೇ ಹಣ, ಇದು ಕುಟುಂಬ ಅಷ್ಟೇ ಹಣ. ಹಣ ಇಲ್ಲಂತ ಬಡಪಾಯಿಗೆ ನಾವು ದುಡ್ಡಿಸ್ಕೊಳ್ಳೋದಿಲ್ಲ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ಕಲ್ಮೆ ಕುಂಡಿಸಿ ನಾವೇ ಬಂದು ಅಂತರ ಹಾಕ್ತೀವಿ. ಅವ್ರಿಗೆ ಹಣ ಕೇಳಲ್ಲ, ಮನೆ ಕೊಡೋದಿಲ್ಲ. ನೆನಪಲ್ಲಿ ಯಾರಿಗಾರು ಮನೆ ಆಯ ಸರಿಯಿಲ್ಲ, ಭಯ ಸರಿಯಿಲ್ಲ, ಏನೋ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ ಅನ್ಸಿದ್ರೆ, ಹೊಸ ಮನೆ ಕಟ್ಟಿದ್ರೆ, ಗೃಹಪ್ರವೇಶ ಮಾಡ್ಕೊಂಡಿದ್ರೆ, ಹಸು ಹಾಲು ಕೊಡಲ್ಲ ಅಂದ್ರೆ, ತೋಟ ಬೆಳೆ ಬರಲ್ಲ ಅಂದ್ರೆ, ಅಲ್ಲಿ ತೇರ್ಕಾಯಿ ಕಟ್ಲಕಾಯಿ ಅಂತ ಕೊಟ್ಟು ತಗೊಂಡಾಗ ಮನೆ ಬಾಗಿಲಿಗೆ ಕಟ್ಟಿ. ದನಕರ ಇದ್ರೆ ದನಕರ ಕಟ್ಟಿ ಸಾಕು, ಮನೆ ಕಟ್ಟ ಅವಶ್ಯಕತೆ ಇಲ್ಲ. ತೋಟ ಕಟ್ಟಿ ಸಾಕು, ಮನೆ ಕಟ್ಟ ಅವಶ್ಯಕತೆ ಒಂದು ಇರ್ಲಿ, ಒಂದು ಒಳ್ಳೆ ಹಾಕೊಂಡು ಇದ್ರಲ್ಲಿ ಒಂದು ಫೋಟೋ ಇಡಿ. ಏನು ತಗೊಂಡೋಗಲ್ಲ ಶಕ್ತಿ ಇಲ್ಲ ಅಂತ ಬಡವರಿದ್ರೆ ಏನ್ ಮಾಡ್ತೀರಾ ಅಂದ್ರೆ ತೇರ್ ತಗೊಂಡೋಗಿ ಅವ್ರು ನೀರನ್ನು ಮಿಕ್ಸ್ ಮಾಡಿ ದಯವಿಟ್ಟು ನಿಮ್ಮ ಮನೆ ಮೂಲ್ಗೆ ಹೋಗ್ತಾ ಬನ್ನಿ. ಯಾವುದೇ ಮಾಟ ಮತ್ತು ಇರ್ದಿರ್ಲಿ ಅಂದಾದ್ರೆ ಯಾರ ಬಗ್ಗೆ ಕೆಟ್ಟ ಮಾತಾಡೋದು ಬೇಡ, ಯಾರನ್ನು ಕೆಟ್ಟ ನೋಡೋದು ಬೇಡ. ಅವ್ರೇನ ಮಾಡಿರ್ತಾರೆ ಅವರೇ ಮಾಡ್ಲಿ. ಇದುವರೆಗೂ ನಾವು ಸುಮಾರು ಸರಿ ಪಾಠಗಳನ್ನ ಕಲ್ತಿದೀವಿ. ನಾವು ಮೊದಲೆಲ್ಲ ತುಂಬಾ ಜನಗಳು ಬಂದು ಹಂಗೆ ಗಲಾಟೆ ಮಾಡ್ತಿದ್ರಿ. ಕೆಲವೊಬ್ರು ಸಿಟ್ಟ ಬೈದ್ಬಿಟ್ಟಿದೀವಿ. ಬೇಕು ಅಂತ ಬೈದೀವೋ ಸಿಟ್ಟ ಬೈದೀವೋ ಗೊತ್ತಿರೋದಿಲ್ಲ. ಯಾಕಂದ್ರೆ ಗೊತ್ತಿರುತ್ತೆ, ಒಂದೇ ಮಗು ಅಳುತ್ತೆ ಅಂತೀರಿ, ಒಂದೇ ಗಂಡ ಒಂದೇ ಹೆಂಡತಿ ಜಗಳ ಆಡ್ತೀರಿ. ಇಲ್ಲಿ ಸಾವಿರಾರು ಜನ ಬರೋದಕ್ಕೆ ಕಷ್ಟ ಇರುತ್ತೆ. ಯಾವ್ದಾರು ನಮ್ಮ ನಾನೇ ಮನಸ್ಸ ಅನ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ರಸ್ತೆ ನೋಡ್ಬಿಟ್ಟಿರ್ತೀವಿ. ಅದನ್ನೇ ದೇಶ ಶಾಸ್ತ್ರಕ್ಕೆ ಹೋಗ್ಬೇಡಿ, ಅದನ್ನೇ ಬೇರೆ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಮನೆ ಅನ್ಕೊಳ್ಳಿ, ಇನ್ನೊಮ್ಮೆ ಬರ್ಲಿ. ನೀವು ಯಾರು ನೋಡಿಲ್ಲ, ದೇವ್ರು ನೋಡಿದಿರಿ, ಮತ್ತೊಮ್ಮೆ ಹೋಗಿ ದೇವ್ರು ತಾನಾಗಿ ಚೆನ್ನಾಗಿರುತ್ತೆ ನೋಡಿ. 9 ಮೆಟ್ಲು ಮುಟ್ಟು ನಮಸ್ಕಾರ ಮಾಡಿ, ಅದೇ ಜಾಗ ನೀರು ಬಂದಿರೋ ದೇವ್ರೇನ್ ಕೂತು ಅಲ್ಲಿ 16 ಪವರ್ ಫೇಲ್ ಆದ ಜಾಗ ನೀರು ಬಂದಿರೋ ಜಾಗ ಅಲ್ಲಿ ಆ ಕಡೆ ಹಂಗೆ 3 ಮೆಟ್ಲು ಬರಲಿಕ್ಕೆ ಸಣ್ಣ ಗುಂಡಿ ಕಾಣುತ್ತೆ. ಆ ಗುಂಡಿ ಒಳಗೆ ತಾಯಿ ನಮ್ಮಮ್ಮ ಏನ್ ನಮ್ಮ ಅದೃಷ್ಟನ ನಮ್ಮ ಅಪ್ಪ ಮಾಡಿದ ಪುಣ್ಯನ ಈ ಬಡಪಾಯ ಕೈ ಸಿಕ್ಕಿದ್ರು ಅವರು. ಇನ್ನು ಗೊತ್ತಿರುತ್ತೆ, ಪ್ರತಿ ಅಮಾವಾಸ್ಯೆ ಸಹ ದೇವ್ರ ನಮ್ಮನ್ನ ಯಾರ ಕೇಳ್ತಿದ್ರು, ಮೆಸ ಹಾಕಿದ್ರಂತೆ ಯಾವಾಗ ಉತ್ಸವ ಮೂರ್ತಿ ಅಂತ. ಪ್ರತಿದಿನ ಉತ್ಸವ ಮೂರ್ತಿ ಇತ್ತು. ಎಷ್ಟೋ ಊರುಗಳಿಗೆ ಹೋಗಿ ನಾವು ಕರೆಂಟ್ ಕೊಡ್ತೀವಿ ಅಂದರೆ, ಕೊಲ್ಲ ಹೊಡಿತೀವಿ ಅಂದ್ರೆ ಅವನಿಗೆಲ್ಲ ನಮ್ಮನೆಲ್ಲ ನಾವೆಲ್ಲ ಅನುಭವಿಸ್ಕೊಂಡೆ ಬಂದಿದ್ದೀವಿ. ಇವನ್ ಈಗ ಬಂದು ನಾನು 8 ವರ್ಷ ಪಡಬಾರ್ದು ಕಟ್ಕೊಂಡು ಬಂದಿದ್ದೀನಿ. ದೇವ್ರ ಸಿಕ್ಕಿ 26 ವರ್ಷ ದೀಪಾವಳಿ ಹಬ್ಬಕ್ಕೆ ಉತ್ಸವ ಮೂರ್ತಿ. ಸಿಕ್ಕ 5 ವರ್ಷ ಮೇಲೆ 2 ತಿಂಗಳು 3 ತಿಂಗಳು ಕೊರೋನಾಗಿನ ಮುಂಚೆ ಸಿಕ್ಕಿದ್ದಷ್ಟೇ. ಅದೇ ನೀವೇನ್ ಬರ್ತೀವಿ, ನೀವು ಅಲ್ಲೇ ದೇವ್ರು ಸಿಕ್ಕಿದ್ದು ಉತ್ಸವ ಮೂರ್ತಿ. ಅದೇ ಈ ನಿಗಸ್ಥಾನ ಪ್ರಬಂಧಮಾನ ದೇವಸ್ಥಾನ ಮೂಲಸ್ಥಾನಕ್ಕಿಂತ ಉತ್ಸವ ಮೂರ್ತಿ ಪೀಠದೆ ಬಹಳ ಅಬ್ಬರ. ಪ್ರತಿ ಅಮಾವಾಸ್ಯೆ ಕುಣಿತ ಒಬ್ಬಂಗೆ ಕುಣಿತೀವಿ ನಾವು. ಒಂದ್ ದಿವಸ ಆದ್ರೂ ಗಲಾಟೆ ಮಾಡೋದು ಬಿಡಿ. ಯಾಕಂದ್ರೆ ದಿನನಿತ್ಯ ಅನ್ನ ತಿಂತೀವಿ, ಅವನಿಗೆ ತಲೆಮೇಲೆ ನಿಂತೀವಿ. ಅವಕಾಶ ಮಾಡ್ಕೊಡಿ, ಗಲಾಟೆ ಮಾಡೇ ಬರ್ಬೇಡಪ್ಪ, ನೋಡಂತವ್ರು ಬನ್ನಿ. ಪ್ರತಿ ಅಮಾವಾಸ್ಯೆ ಸಹ ಅದ್ರ ಉತ್ಸವ ಮೂರ್ತಿ ಹಬ್ಬದ ಪ್ರಸಾದ ಕೊಡ್ತೀನಂತೆ. ಅಕ್ಕಪಕ್ಕ ಮನೆಗೆ ದಯವಿಟ್ಟು ನನಗೆ ತೀರ್ಥ ಕೊಡಿ. ಕೊನೆದಾಗಿ ಹೇಳ್ತೀನಿ, ತೀರ್ಥ ನಾವಂತೂ ಪರೀಕ್ಷೆ ಮಾಡಿಲ್ಲ, ಯಾರು ಪರೀಕ್ಷೆ ಮಾಡಕ್ಕೆ ನಿಮ್ಮನೆ ಬರ. ತೀರ್ಥದೊಳಗೆ ಪತ್ರ ಹೂವನ್ನ ಹಾಕಿರ್ತೀವಿ. ಸ್ವಲ್ಪ ಅದನ್ನ ಫಿಲ್ಟರ್ ಮಾಡಿ ತೆಗೆದಿಟ್ಕೊಳ್ಳಿ. 1 ವರ್ಷಕ್ಕೆ ನೀರು ಕೊಳೆಯಲ್ಲ ಉಳಿಯಲ್ವಂತೆ. ಅವ್ರ ಬಗ್ಗೆ ಮಾತಾಡಬೇಕು. ನನಗೆ ತೀರ್ಥ ಕೊಡಿ ಹಬ್ಬದ. ಯಾರು ಹುಷಾರಿಲ್ಲ ಅವರು ಮೈಗೊಂದು ಅಂತರ, ನನಗೊಂದು ಫೋಟೋ, ಇದು ತೀರ್ಥ ಹಾಕೊಳ್ಳಿ ಸಾಕು. ಬಡಪಾಯಿಗಳು ಯಾವ ದೇವರು ಮರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂತಿಲ್ಲ. ಪ್ರೀತಿ ಇದ್ರೆ, ನಂಬಿಕೆ ಇದ್ರೆ ಕಾಂಕೆಟೆ ಬಿದ್ದೋಗ್ತೀನಿ ಪ್ರೀತಿ. ಅದು 1 ರೂಪಾಯಿ ಆಗ್ಬೋದು. ಛತ್ರಿ ತಗೊಂಬರ್ಬೇಕಾ, ಗಂಟೆ ತರಬೇಕಾ, ವೇಸ್ಟ್. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ನಾನೇ ಕೊಡ್ತೀನಿ ಫ್ರೀಯಾಗಿ. ಬೆಳ್ಳಿ ಗಂಟೆ ಕೊಡ್ತೀನಿ. ಯಾಕಂದ್ರೆ 20% ಬೆಳ್ಳಿಗಳನ್ನ 75% 80% ತಗಡಿರುತ್ತೆ. ಯಾಕೆ ಬರ್ತೀರಿ? 1000 ರೂಪಾಯಿ ಲಕ್ಷ 1000 ರೂಪಾಯಿ ಯಾಕೆ ವೇಸ್ಟ್ ಮಾಡ್ತೀರಿ? 10 ರೂಪಾಯಿ ಹಾಕ್ರಯ್ಯ, 100 ರೂಪಾಯಿ ಹಾಕ್ರಯ್ಯ ಸಾಕು. ನನಗೆ ಮಿಕ್ಕಿದ ಮೇಲೆ ಮಕ್ಕಳು ನಿಮ್ಮ ಅಪ್ಪ ಉಪಯೋಗಿಸ್ರಯ್ಯ ಆಗಲ್ವಾ? ತಗಡಾಗ್ತೀರಾ? ಬರೀ ಕಡಿಬೇಕಂತ 10 ಸಾವಿರ ಖರ್ಚು ಮಾಡಿ ಎಣ್ಣೆ ಕೊಡ್ತೀನಿ. 10 ಸಾವಿರ ರೂಪಾಯಿ ಬೆಲೆ ಜೀವನ ಮಾಡಿ 5 ಸಾವಿರ ರೂಪಾಯಿ ತಂದು ಇಲ್ಲಿ ಹಾಕ್ಬೇಕಂತ ಗಾರ್ಮೆಂಟ್ಸ್ ಹೋಗಿ ಕೂಲಿ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ನೀವು ಸಂಪರ್ಕ ಜೀವನ ಮಾಡಿ ಆಗತ್ತಿಲ್ವ? ಆಗುವಾಗ ಹಣ ಕೊಟ್ಟಾಗ ಅಂತ ದೇವ್ರು ಕೊಡಕ್ಕೆ ದಾರಿ ಮಾಡಿ ಕೊಟ್ಟಾಗ ಆಗುವಂದ್ರೆ ಅಷ್ಟ ಮಟ್ಟ ಸಾಲ ನಮ್ಗೆ ಅದ ಅಂದಾದ್ರೆ ಪ್ರಸಾದ ಕೊಡ್ತೀನಿ. ದಯವಿಟ್ಟು ಎಷ್ಟೋಗ್ಬೇಡಿ, ಕೈ ಮುಗಿದ್ಬಿಡ್ತೀನಿ. ಎಷ್ಟೋಗ್ಬೇಡಪ್ಪ ದಯವಿಟ್ಟು. ಅಲ್ಲಿ ನೋಡಿ ಬೇಜಾರಾಗುತ್ತೆ. ಬೇಡವಾದ್ರೆ ಹಂಗೆ ಹೋಗ್ರಪ್ಪ, ಬೇಕಾದ್ರೆ 2 ಸೈಸ್ಗಳು ಹಂಗೆ ಬೇಜಾರಿಲ್ಲ. ಆಮೇಲೆ ಚಿಕ್ಕ ಮಕ್ಕಳು ಪ್ಲೇಟ್ಗಳಲ್ಲ, ನಾನು ಬೇಜಾರು ಮಾಡ್ಕೊಂಡು ಬರಲ್ಲ. ಯಾಕಂದ್ರೆ 2 ರೂಪಾಯಿ ನಮ್ಮ ಅಪ್ಪ 1000 ಕಾಯಿ ಸಿಗುತ್ತಿದ್ದ. ನಾನು 2 ರೂಪಾಯಿ 8 ಕಿಲೋಮೀಟರ್ ಓಡುತ್ತಿದ್ದೆ ಪೇಪರ್ ಮಾಡಕ್ಕೆ. 13 ರೂಪಾಯಿಂದ ಗಂಟೆ ಶಾಪ್ ಕಲ್ಸ್ಕೊಂಡು ನೋಡ್ಕೊಳ್ಳೋದಿಲ್ಲ. ನಾನು ದೊಡ್ಡ ವೇಸ್ಟ್ ಮಾಡೋದು ಬೇಡ. ಚಿಕ್ಕ ಮಕ್ಕಳು ನಾನು ಪ್ಲೇಟ್ ಕೊಡೋದಿಲ್ಲ, ಬೈಕೊಂಡು ಬರೋಲ್ಲ. ಇವತ್ತು ಒಂದಿನ ನನಗೋಸ್ಕರ ಮೊಬೈಲ್ ಆಫ್ ಮಾಡಿ ಆಂಟಿಯರು ದಯವಿಟ್ಟು ಮಕ್ಕಳು ಊಟ ಮಾಡಿಸ್ಬೇಕು. ಈ ಅಜ್ಜರ್ ಇಟ್ಕೊಂಡಿರ್ತಾರೆ ಮಕ್ಕಳನ್ನ, ಆಂಟಿಯರ ಊಟ ಮಾಡೋದು. ಈಗ ಒಂದೇ ಮಗು ಆಂಟಿ ಇಟ್ಕೊಂಡಿರುತ್ತೆ, ಅಜ್ಜಿ ಇಟ್ಕೊಂಡಿರುತ್ತೆ ಮಗುವ. ಸಣ್ಣ ಮಕ್ಳು ಪ್ಲೇಟ್ ಕೊಡಲ್ಲ. ಅಮ್ಮ ನೀನ್ ಕುತ್ಕೊಳ್ತಂಗೆ ಮಗು ಹುಡ್ಕೊಂಡು ನಿಂತ್ಕೊಂತ ಹೇಳಿದ್ದ ಮಗಳೇ, ನೀನ್ ಕುತ್ಕೊಳ ತಮ್ಮ, ಕುತ್ಕೊಳಪ್ಪ. ಕಲ್ ನಿಂಗೋಸ್ಕರ ಹೋಗಿ ಕುತ್ಕೊ, ತಲೆ ಕಷ್ಟ ಬಿಡ. ಅಣ್ಣ ಕೊಡ ಇಸ್ಕೋ, ಹೊಡ ಆಗ್ತಾ ಇಲ್ಲ, ಹೊರಗ ಅಲ್ಲಿ ಇಸ್ಕೋಗ, ಓಡ ಪುಣ್ಯ ಇಸ್ಕೋ ಅಂತಪ್ಪ. ಆ ಅಣ್ಣ ಕಮ್ಮಿ ತರಬಿಟ್ಟು ಅಷ್ಟೊಂದು ತಮ್ಮ ರಾವಣ್ಣ ಕಮ್ಮಿ ತಮ್ಮ ಅಷ್ಟೊಂದು ತಮ್ಮ ಅಂತ ದೇವ್ರ ಏನನ್ನ ಅದು ರಾಗಿನ ಏನನ್ನದು ಅಷ್ಟೊಂದು ತಮ್ಮ ದೇವ್ರ ಹೇಳಿತಾ? ಸ್ವಲ್ಪ ತರಕಾಗೋದಿಲ್ವಾ? ಯಾಕಮ್ಮ ಬೈತಿದ್ಯಾ ಮಧ್ಯ? ಏನು ಸೀರಿಯಲ್ ನೋಡುತ್ತಂತ? ಅವ್ರ ಮನೆಗೆ ಹೋಗ ಸಣ್ಣ ಅಜ್ಜರೆಲ್ಲ, ವಯಸ್ಸು ಅಜ್ಜರೆಲ್ಲ ಸೀರಿಯಲ್ ನೋಡೋಣ ಈಗ.
ನೀ ಆ ಕಡೆ ಹೋಗೋ ಅಲ್ಲ ವೇಸ್ಟ್ ಮಾಡೋದು ಮೊದಲೇ ಸ್ವೀಟ್ ತಿನ್ನಲ್ಲ ಸ್ವೀಟ್ ಒಂದು ಚೂರು ಹಾಕ್ರಪ್ಪ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಮಿಕ್ಸ್ ಮಾಡಿ ಇಬ್ರು ನಾ ಮಾಡ್ಕೊಂಡು ಕರಿಯೋದು ಕೇಳ್ಸಲ್ವಾ ನೀ ಅಲ್ಲೇ ಊಟ ಮಾಡಿ ಊಟ ಕಷ್ಟ ಪಡ್ಕೊಂಬ ಇಸ್ಕೊಂಡ ಅಮ್ಮ ಗೊತ್ತಾಗಲ್ಲ ಬೇಕಂತ ಕಷ್ಟ ಪಡ್ಕೊಂಡು ಹಾಕ್ಬೇಕು ಅಷ್ಟೊಂದು ಹಾಕ್ಬೇಕು ಕಷ್ಟಪಡ್ತೀವಿ ಮೂರು ಚೆನ್ನಾಗಿ ಬಂದು ನೀವು ಅಮ್ಮ ಒಳ್ಳೆ ಅನಿಸ್ತಿದ್ದಿಲ್ಲ ನೋಡಿ ಮರ್ತ್ಬಿಟ್ಟು ಹಂಗೆ ಒಂದು ಕೈ ಫ್ರೀ ಒಂದು ಕ್ಲಾಸ್ ಹಾಕಿ ಅಲ್ಲಿಂದ ಕೇಸರಿ ಬರ್ಕೊಂಡ್ ಬಂದಾರ ಅಂತ ಯಾವ್ರಣ ನೆಲಮಂಗಲಿಂದ ಒಂಚೂರು ಯಾರ್ಯಾರು ಶುಗರ್ ಇದೆ ಕೈ ಕೇಸರಿ ಹಾಕ್ಸಬೇಡಿ ಹಂಗೆ ಕ್ಲಾಸ್ ಹಾಕಿ ಒಂಚೂರೋಣ ಸಾಯಂಕಾಲಕ್ಕೆ ಎಣ್ಣೆ ಹಾಕಿ ಹಾಕಲ್ಲ ಯಾರು ಹಾಕಲ್ಲ ಯಾಕೋತ ಅನ್ನ ಮಾಡ್ಕೊಂಡ್ರೆ ಹಾಕಲ್ಲ ಸ್ವಲ್ಪ ಹೊತ್ತು ಸಿನಿಮಾ ನಟರ ಬರ್ತಾರ ಒಬ್ರು ಮೊಬೈಲ್ ಹರ್ಸ್ಕೊಂಡು ಇಟ್ಕೊಂಡಿರಿ ಹಾಕಲ್ವಾ ಕೇಸಿ ಬಂದ್ಕೊಂಡು ನಮ್ಮ ಅಕ್ಕ ಬೇಡ ಬೇಡ ಅಂತ ಪಲವ ಖಾಲಿ ಅಬೇಲ್ ಬೆಳೆ ಬರ ಬರ್ತೀನಿ ನೋಡಿ ಯಾರು ಹಿಂಗೆ ಬಂದು ಖಾಲಿ ಬೆಳೆ ಅವಶ್ಯಕತೆ ಇಲ್ಲ ಕೇಳುತ್ತಾ ನೀವು ಕೂಡ ಹಾಕ್ತೀರಿ ನಾವು ತಿಂತಾರೆ ನೀವು ಕೂಡ ನಾವು ತಿಂತಿರೋದು ಯಾರು ಖಾಲಿ ಬಿದ್ದು ಅನ್ನಕ್ಕೆ ಅವಶ್ಯಕತೆ ಇಲ್ಲ ಕೇಳುತ್ತಾ ಒಂದ್ ವೇಳೆ ಖಾಲಿ ಬಿಡಲ್ಲ ನಾನು 44 ವರ್ಷ ಹಂಗೆ ಬೀಳುವಂತ ಒಂದ್ ವೇಳೆ ಯಾರು ಬೀಳಬೇಕು 50,000 ಮಗುನ ಎತ್ಕೊಂಡಿದ್ರೆ ಈಗ ಎತ್ಕೊಬಾರ್ದು ನೋಡ್ತಾ ಇದ್ದೀನಿ ಮುಂಚೆ ಎತ್ಕೊಂಡು ಹೇಳಿದ್ದೀರಾ ಮುಂಚೆ ಎತ್ಕೊಂಡಿರ್ಬೇಕು ಈಗ ಪೇಷಂಟ್ ಕಡೆ ಪಕ್ಕಕೊಂಡು ಲೋ ಮಾಡಂಗಿಲ್ಲ ಹೋಗ್ಬಿಟ್ಟು ನೋಡ್ಬಿಡ್ತೀವಿ ಗೊತ್ತಾ ಯಾರು ಹುಷಾರ ಹೋಗ್ಬಿಡ್ತೀವಿ ನೋಡಿ ಇವ್ರದ್ದು ಏನ್ ಗಲಾಟೆ ಯಾವತ್ತು ಬಿಡ್ತೀವಿ ನೋಡ್ಲೇ ಬರಲಿ ಬೇರೆ ಮನೆ ನಿಮ್ಮ ಹೇಳಿ ಮಿಂತರಿಸ್ಕೊಬೇಡಿ ನೀವು ಮಾತ್ರ ಲವ್ ಮನೆಗೆ ತಂಗಿ ನಿಮ್ಮಂತ ಬಾಮ್ಮ ಮಕ್ಕಳಿಗೆ ಹತ್ರ ಕೊಡ್ತಾರ ಹೋಗ್ಯಮ್ಮ ಹದಿನೈದು ಜನ ಇಟ್ಕೊಂಡು ದೊಡ್ಡವ್ರು ಇಟ್ಕೊಂಡು ಹೊಟ್ಟೆ ಸ್ಕೂಲ್ಗೆ ಹೋಗ್ತದಲ್ರಿ ಈಗ 2 ತಿಂಗಳ ಹಿಂದ್ಗಡೆ ಇಲ್ಲೇ ಬಂದು ಬೇಡ್ಕೊಂಡು ಹೋಗಿದ್ದೀವ್ರಿ ಅಮ್ಮಗ ಇವಾಗ ತಾನೇ ಶಾಲೆಗೆ ಹೋಗ್ತದನ್ರಿ ನಮ್ಗೆ ಅದ ಖುಷಿ ರೀ ನಾವ್ ಮಾತಾಡಿದ್ದೆಲ್ಲ ಅರ್ಥಕತ್ರಿ ಮಾತಾಡಕ್ ಹೋಗ್ತಾನ್ರಿ ಅಪ್ಪ ಅಮ್ಮ ಮಾಮ ಅಂತನ್ರಿ ಅಷ್ಟ ಮಾತಾಡ್ತಾನೆ ಅಪ್ಪ ಅಮ್ಮ ಮಾಮ ಅಂತ ಕರಿತಾನ್ರಿ ಈಗ ಈ ಮಾತು ಅರ್ಥ ಆಗುತ್ತೆ ಮಾತಾಡಿದ್ದೆಲ್ಲ ಅರ್ಥಕತ್ರಿ ಶಾಲೆಗೆ ಒಟ್ಟು ಹೋಗೋದಿಲ್ರಿ 3ನೇ ಕ್ಲಾಸ್ ರೀ ಅಮ್ಮನಿಂದ ಶಾಲೆಗೆ ಏನಲ್ರಿ ಅದೇ ಖುಷಿ ನಮ್ಗೆ ಯಾವ ಊರು ತಂಗಿ ಕೋಟ್ಯಾಳ್ರಿ ರಾಣೆಬೆನ್ನೂರು ತಾಲೂಕು ಕೋಟ್ಯಾಳ ನಿಮ್ಗೆ ಏನ್ ಗೊತ್ತಾ ಈ ಇಂಥ ಈ ತಲಾಟೆ ಮಾಡೋರು ಈಗ ಗಲಾಟೆ ಮಾಡೋರು ಇಂತೆಲ್ಲ 25,000-50,000 ಬಂದು ಇಲ್ಲಿ ಸಾಯೋದ್ಕಿಂತ ನಿಮ್ಮಂತ ರಚ್ಚ ಮನಸ್ಸು ಸಾಕು ನಮ್ಗೆ ಖುಷಿ ಪಡ್ತಾ ಇದಾರ್ರಿ ಶಾಲೆಗೆ ಹೋಗಿದ್ದ ನಾನೇ ಖುಷಿ ಪಡ್ತೀನಿ ತಂಗಿ ಒಟ್ಟ ಶಾಲೆಗೆ ಹೋಗಿದ್ದಿಲ್ರಿ ನಾವು ನೀವು ಬರೀ ದೇವ್ರ ಬಗ್ಗೆ ಹೊಗಳ್ತೀರಿ ಇಂಥ ದೇವ್ರನ್ನ ನಾವು ಪೂಜೆ ಮಾಡೋದು ಇಂಥ ದೇವ್ರನ್ನ ಸೇವೆ ಮಾಡೋದು ನಾವೇ ಅಂತ ಅದೃಷ್ಟವಂತರು ನಮಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಈ ಮೈ ಆಶೀರ್ವಾದ ಮಾಡ್ತೀರಾ ಇಲ್ಲಿಗೆ ಎಲ್ಲ ಒಂದ್ಸರಿ ಈ ಮೈ ಆಶೀರ್ವಾದ ಮಾಡ್ತೀರಾ ಆಯ್ಬಿಟ್ಟ ನಂತರ ಕಟ್ತೀನಂತೆ ಈ ಹೆಸರು ಕಾಳು ಮಾಡ್ಸೋದಪ್ಪ ಅವನು ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಅಂಬ್ಲಿ ಮಾಡ್ರಿ ದಿನ ಕೊಡ್ರಿ ಅವರೇ ವಾರಕ್ಕೊಂದು ಹೇಳ್ಬಿಟ್ಟು ಮೊಸರನ್ನ ಬೆಲ್ಲ ಬಾಳೆಹಣ್ಣು ಕೊಡ್ರಿ ಇವ್ರಿಗೆ ಇಲ್ಲಲ್ರಿ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ರಿ
ರಾತ್ರಿ ಹೊತ್ತು ಒಂದು 4 ಚಮಚ ವಾರಕ್ಕೆ ಪಟ್ಟು ಕೊಡ್ರಿ ನಿಮಗೆ. ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು 3 ಹುರಿದ್ಬಿಟ್ರೆ ರಾಗಿ ಹಿಟ್ಟು ಥರ ಮಾಡ್ಕೊಡ್ರಿ. ಗಂಜಿ ಕೊಟ್ಟಂಗೆ ಕೊಡ್ರಿ ನಿಮಗೆ ರಾತ್ರಿ ಹೊತ್ತು. ಅದ್ರಿ ಒಂದು 2 ದಿನ ಮೊಸರನ್ನ ಬೆಲ್ಲ ಬಾಳೆಹಣ್ಣು, ಒಂದು 2 ದಿನ ಈರುಳ್ಳಿ ಬೆಲ್ಲ ಶುಂಠಿ, ಒಂದು 2 ದಿನ ಮಾತ್ರ. ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಮಕ್ಕಳಿಗೆ ಅಂಬ್ಲಿ ಮಾಡಿಕೊಡ್ರಿ ರಾತ್ರಿ ಹೊತ್ತು. ಮತ್ತೆ ಚಲೋ ಮಾತಾಡ್ತಾನೆ, ಶಾಲೆಗೆ ಹೋಗ್ತಾನೆ ನಾವು ಏನು ಹೋಗ್ಲಿ. ಶಾಲೆಗೆ ಹೋಗ್ತಾನ್ರಿ, ಅದೇ ಖುಷಿ. ಒಂದ್ಸರಿ ನಾನೇ ಖುಷಿ ಪಡ್ತೀನಮ್ಮ. ಕಾಂಪೌಂಡ್ ಕಾಲಿರ್ತದಲ್ರಿ ಅವ್ನು ಒಟ್ಟ, ಇವಾಗ ಅವನೇ ಸೀದಾ ಶಾಲೆಗೆ ಹೋಗ್ತದನ್ರಿ. ಅದು ಭಾಳ ಖುಷಿಯಾಗೋ ವಿಷಯ ಏನು ಗೊತ್ತಾ, ಕೋಟಿ ಸಂಪಾದನೆ ಮಾಡೋದು ಖುಷಿ ಆಗೋದಿಲ್ಲ. ನಿಮ್ಮಂಥವ್ರೊಬ್ಬರು ಬಂದು ಚೆನ್ನಾಗಿದ್ದೀವಿ ಅಂತಿರಲ್ಲ, ಅದೇನೋ ಕೂಡ ಖುಷಿ ಆಗುತ್ತೆ, ಅದೇನೋ ಮಜಾ ಬರುತ್ತೆ. ಅಲ್ಲಮ್ಮ, ಈಗ ದುಡ್ಡು ಮಾಡ್ಕೊಂಡು ದೇವಸ್ಥಾನ ಯಾವುದೋ ಒಂದು ಬಂಗಾರ ಚೇರ್ ಕುತ್ಕೊಂಡ್ರೆ ಸ್ವಾಮಿ ಆಗೋದಕ್ಕಿಂತ ನಿಮ್ಮಂಥವ್ರ ಮತ್ತೆ ಬೈಕೊಂಡು ನೋಡಿ ಬೈದೇ ಬಿಟ್ಟೆ ಇವರಿಗೆ. ಯಾಕೆ ಬೈತಿ ಗೊತ್ತಾ, ಬೈಯೋ ಉದ್ದೇಶ ನಮ್ದಲ್ಲ. ಜನಕ್ಕೆ ಏನಾರು ಮಾಡುವಾಗ ಇವ್ರದ್ದು ಉಟ್ಬಿಡುತ್ತೆ, ಇಲ್ಲ ಗುದ್ದಾಡ್ತಾರೆ ಇವ್ರು ಬಂದು. ದೇವಸ್ಥಾನ ನಮ್ಮ ಅಪ್ಪಂದು, ಈ ಬಾಯಿ ತಪ್ಪು ನಂದಲ್ಲ, ಯಾರ ಪುಣ್ಯಾಪುರ 5 ಜನ ಬಿಟ್ಟಾರೆ. ಇದು ಯಾವ ಬೀಗ ಹಾಕೊಂಡ್ರೆ ನಮ್ಮ ಕತ್ ಮುಗೀತು. ರೋಡು ನಂದಲ್ಲ, ಅದ್ರಾಗ ಏನೋ ಮಾಡ್ತಾ ಇದೀನಿ. ಇಲ್ಲಿ ಬಂದು ಮಗು ಇವಮ್ಮ ಖುಷಿಯಾಗ್ಬಿಡ್ತಾಳೆ, ಇವ್ರು ಜಗಳ ಆಡ್ತಾರೆ ಇಲ್ಲಿ ಬಂದು ಇಬ್ರುಕೊಂಡು. ನಾವು ಯಾರು ಗೊತ್ತಿಲ್ಲ ಇವ್ರಿಗೆ. ಮತ್ತೆ ಆಮೇಲೆ ಬೈಯಂಗಿಲ್ಲ ಇವ್ರನ್ನ. ಆಮೇಲೆ ಲೇಟಾಗಿ ಅವ್ರು ನಮ್ಮ ಈ ಪೇಷಂಟ್ ನೀನು ತಂಗಿ ಬೇಗ ಹೋಗ್ಬೇಕು ಅಂತಲ್ಲ. ಇದೇ ಜನ ಬೇಗ ಹೋಗ್ಬೇಕು, ಜಲ್ದಿ ಹೋಗ್ಬೇಕು. ಕೆಲಸ ಆಗತ್ತೆ ಅಂತ ಕೇಳೋದಿಲ್ಲ ದೇವ್ರಿಗೆ. ದೇವ್ರನ್ನ ಕೆಲ್ಸಕ್ಕೆ ಬತ್ತಿ ಅಂತ ಕರೀತಾರೆ. ದೇವ್ರು ಬಂದ್ಬಿಡ್ಬೇಕು ಇವ್ರಿಗೆ. ಇವ್ರು ದೇವ್ರ ಮುಂದೆ ಕಾಯೋದಿಲ್ಲ, ದೇವ್ರು ಇವ್ರನ್ನ ಕಾಯಬೇಕು. ದೇವ್ರು ಹುಡ್ಕೋದು ಚಿಲ್ಲರೆ ಕಾಯಿನ ಹುಡುಕ್ತಾರೆ ದೇವ್ರಿಗೆ. ದೇವ್ರು ಇಷ್ಟು ಕೇಳ್ತಾರೆ. ಇಂಥವ್ರ ಮಧ್ಯೆ ಇಂಥವ್ರು ಭಾಳ ಖುಷಿ ಕೊಡ್ತಾರೆ. ಏನೋ ಖುಷಿ ಆಗ್ಬಿಡ್ತಾರೆ. ಸಿಟ್ಟು ಮಾಡ್ಕೊಂಡ್ರೆ ಈ ಸುದ್ದಿ ಕೇಳ್ಬಿಟ್ರೆ ತಂಗಿ ನೀನು ಏನು ಬೇಕಾದ್ರೆ ಕೊಡು, ನಿನ್ನಂತಾರು ಖುಷಿ ಪಡೋದು ಸಾಕು ತಂಗಿ. ನನಗೆ ನಿಂತರ ತಂಗಿ ಅಕ್ಕ ಇಬ್ಬರು ಇದ್ದಾರೆ. ನಿಂಗೆ ಖುಷಿನಾ? ನೋಡಿ, ನೀವು ಬರೀ ದೇವ್ರ ಬಗ್ಗೆ ಹೊಗಳ್ತೀರಿ, ಅಂಥ ತಾಯಿ ನನಗೂ ಧನ್ಯ ಸಿಕ್ಕಲ್ಲ. ನಮ್ಮ ಅಪ್ಪ ಅಮ್ಮ ಎಂಥ ಪುಣ್ಯ ಮಾಡಿ ನಮಗೆ ಶಿಕ್ಷಿದ್ದಾರೆ. ನಾನು ಎಂಥ ತಾಯಿನ ದಿವಸ ಮುಟ್ತಾ ಇದ್ದೀನಿ, ಆ ತಾಯಿಯರ ಪಾದ ಮುಟ್ತಾ ಇದ್ದೀನಿ. ಗುರುಗಳಾಗಿ ಸ್ವಾಮಿಯರಾಗಿರ್ತೀವಿ, ಏನು ಹೇಳ್ತೀಯಲ್ಲಪ್ಪ, ಶೈಲಾಗಿರುವಂತ ಜಗತ್ ಮಾಡು ಕಾರಕ್ಕೆ ಅಂತ. ಅದು ಮಜಾ ಬರಲ್ವಲ್ಲೇ, ಇದು ಮಜಾ ಬರುತ್ತೆ. ನೋಡಿ, ಖಾಲಿ ಬಿಡಲ್ಲ ನಮ್ಮ ಮಕ್ಕಳೇ. ಬಂದಲ್ಲಿ ಹೋದ್ಮೇಲೆ ಒಳ್ಳೆನಗೆ ಅಂತ ಎಲ್ಲರೂ ಹುಚ್ಚು ಅಂತ ಕೇಳ್ತಿದ್ರು. ನಾವು ಹುಚ್ಚರು, ಇವನ್ ಹುಚ್ಚಾನವ್ರು ಹುಚ್ಚರು. ಈಗ ನನ್ನ ಬೈತಾನೆ ಅಂತಾರೆ ಅವ್ರು, ಅಯೋಗ್ಯರು. ನಾನು ಬೈಕೊಂಡು ಹೋಗೋರು. ಯಾಕೆ ಗೊತ್ತಾ, ನಾನು ಬೈಕೊಂಡು ಹೋಗ್ತೀನಿ. ಯಾಕೆ ಬೈತೀನಿ ಅನ್ನೋದು ಅರ್ಥ ಇದ್ರೆ ಅವ್ರ ಸಾಕ್ಷಿ. ಯಾಕೆ ಬೈತೀನಿ ಅರ್ಥ ಆದ್ರೆ ಜೀವನ ಉದ್ಧಾರ ಆಗ್ತಾರೆ. ಎಷ್ಟು ಒಳ್ಳೆನಗೆ ಅಂತ. ಎಷ್ಟು ವಯಸ್ಸು ನಿನಗೆ? ಅಣ್ಣ ಅನ್ನು ತಂಗಿ ಅವರಿಗೆ ಬಾ ತಂಗಿ, ತಲೆ ಕೆಸ್ಕೊಬೇಡ. ಯಾವ ನಾಯಿ ಬಗಲ್ಕೊಂಡ್ರೆ ನಿಮ್ಮ ಮಗನ ಕೋಗಿಲೆ ಮಾಡೋಣ. ಕರೆಕ್ಟ್ ಅಲ್ವಾ? ಇನ್ನು ಕೋಗಿಲೆ ಆಗಿ ತಂಗಿ ಇದಕ್ಕೂ ಅಪಾರ್ಥ ಮೆಸೇಜ್ ಮಾಡ್ತಾರೆ. ತಂಗಿ ಹೆಂಗಸರು ಮುಡ್ತಾರೆ ಅಂತ ಬೋಳೆ ಮಕ್ಕಳು. ನಾವು ಅಣ್ಣ ತಂಗಿ ಆಗಿರೋದು ಕರೆಕ್ಟ್ ಅಲ್ವಾ? ಈ ನಾಯಿ ಬಗಳ್ತಾರೆ ಇರ್ತವೆ. ನೀನು ಯಾಕೆ ತಲೆ ಕೆಸಿ ಅಂತೀಯ ಅಲ್ವಾ? ನಾನು ಆನೆ, ನೀನೇನಾಗ್ತೀಯ? ನೀನು ಕೋಗಿಲೆ ಆಗು. ಕರೆಕ್ಟ್ ಅಲ್ವಾ? ಒಂದ್ಸರಿ ಇಂಥ ತಂಗಿ ಚೆನ್ನಾಗಿರ್ಲಿ ಅಂತ ತಂಗಿ. ರಾಣೆಬೆನ್ನೂರು ಏನಾರ ಬಂದರೆ ಕಡಕ್ ರೊಟ್ಟಿ ಮಾಡಿ ಒಂದು ಫೋನ್ ಹಚ್ಚವ. ಹಂಗೆ ಎಲ್ಲ ಬೆಳಗಾವಿ ಹೋಗ್ಬೇಕಾದ್ರೆ ಬರ್ತೀನಿ ಅಂತ ಅಂದ್ರೆ ಹಂಗೆ ಒಂದು ಅಲ್ಪಪ್ಪ ರೊಟ್ಟಿ ಮಾಡ್ತೀನಿ ಹಂಗವ. ದಾಲ್ ರೊಟ್ಟಿ ಇಷ್ಟ ನನಗೆ. ಬೆಣ್ಣೆ ಹಾಕ್ತೀನಿ. ಹೊಡಿಯೋದೆ ಖುಷಿ ಆಗತ್ತಲ್ಲ? ಖುಷಿ ಆಗಲ್ವಾ? ಸುಮ್ಮನೆ ಕೂತು ಇವಾಗ ಮತ್ತೆ ಸುಮ್ಮನೆ ಮಾಡ್ಕೊಂಡವ್ರು ಏನು ಅರ್ಜೆಂಟ್ ಹೋಗಿ ತೀರ್ಥಾಕಿ ಹೋಗಿ ಹಿಂಗೆ ಆಡ್ತವೆ. ಅಲ್ಲೆಲ್ಲ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಹಾಸ್ಪಿಟಲ್ ಮಲಗಿರ್ತಾರೆ. ಇಲ್ಲಿ ಸಾಯಲ್ಲ. ಪರವಾಗಿಲ್ಲಮ್ಮ, ಪದೇ ಅಂತರ ಹಾಕೊಂಡು ದೇವರಡಿಲ್ಲ ಸಾಕು. ನಿಮ್ಮಮ್ಮನ ಯಾರಮ್ಮ? ಅಯ್ಯಮ್ಮ ಬಾರಮ್ಮ. ಅದು ಹೊಟ್ಟೆ ಒಳಗೆಲ್ಲ ಹಿಂಗೆ ಅಡ್ಡಾಡ್ದಂಗೆ ಈ ಕಡೆ ಅಂಟಿ ಮುಟ್ಟಂಟಿ ನನ್ನ ಚಿಕ್ಕಮ್ಮ. ಆಸ್ತಿ ಕರೆಕ್ಟಾಗಿ ಕೊಡುವ, ಮೋಸ ಮಾಡಬೇಡ. ತಮ್ಮ ಅಣ್ಣ ಬೇಡ. 44 ವರ್ಷ ತಮ್ಮ ಮಾಡ್ಕೊಂತೀನಿ. ಆಸ್ತಿ ಬೇಡ ಅಂದ್ರೆ ಅದೇ ರೀ ಭಟ್ನು ಬಂದ್ರಿಂದ ಪಾಡಾಗಿತ್ರಿ. ಅಕ್ಕಿ ಕೊಡುವಂತ ದೇವರಲ್ಲ, ಸೀರೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ರಿ, ಮಜ್ಜಿಗೆ ಈರುಳ್ಳಿ ಕುಡೀರಿ, ಬೆಲ್ಲದ ಪಾನಕ ಮಾಡಿ ಕುಡೀರಿ, ಹೊಟ್ಟೆ ಹುಷಾರಾಗುತ್ತೆ. ಸೇರ್ತ ಕುಡೀರಿ. ಖುಷಿ ಪಡ ಸಂಗತಿ ಖುಷಿ ಪಡ ಅಂದ್ರ ಏನಾಯ್ತಪ್ಪ? ನನಗೆ ಕಾಳು ಉಳ್ಳೊಡಿಬೇಕಾದ್ರೆ ಒಂದು ಗೋರಿ ಪೀಸ್ ಹೊಡೆದು ಇದೆಲ್ಲ ಊಟಕೊಂಡ್ಬಿಟ್ಟು ಊಟ ಏನು ಸೇರ್ತಿರ್ಲಿಲ್ಲ. ಊಟ ನೀರು ಕುಡಿದ್ರೆ ನೀರು ವಾಂತಿ, ಊಟ ಮಾಡಿರೋ ಊಟ ವಾಂತಿ, ಆ ಥರ ಹಂಗಾಗೋದು. ನಮ್ಮ ಮನೆಯವ್ರು ಬಂದು ಇಲ್ಲಿ 2-3 ಸತಿ ಬಂದು ಕಾಯಿ ಬೇಡ್ಕೊಂಡಿತ್ತು, ಉಳ್ಕೊಂಡಿದ್ದಿತ್ತು ಮೇಡಮ್. ಕಾಯಿ ಬೇಡ್ಕೊಂಡು ಹುಷಾರಾಗಿದೆಯಾ? ಹೌದು. ಈ ಹುಷಾರಾಗಿದೆಯಾ? ಸುಮ್ಮ ಕಷ್ಟ ಬಿದ್ದು ಉಳಿಸ್ಕೊಂಡು ನಮ್ಮ ಅಣ್ಣ ಒಂದ್ಸರಿ ನಮ್ಮ ಅಣ್ಣ ಚೆನ್ನಾಗಿರ್ಲಿ. ಒಂದ್ಸರಿ ಇಂಥ ಪುಣ್ಯಾಪುರ ಬೈಯೋದಿಲ್ಲ, ಎಲ್ಲರಿಗೂ ಬೈಯೋದಿಲ್ಲ, ನಾನು ಎಲ್ಲರಿಗೂ ಬೈಯೋದಿಲ್ಲ. ಬಂದು ಕಸ ಹೊಡೆದು ಹುಷಾರು ಮಾಡ್ಕೊಂಡೋಗ್ರಿ. ಇಲ್ಲಿ ದುಡ್ಡಿಲ್ಲ ಗಿಡ್ಡಿಲ್ಲ, ಮಾತು ಮಂತ್ರ ಇಲ್ಲ. ನಿಮ್ಮ ಗಂಡು ಹುಷಾರಾಗ ಹೆಂಡತಿ ಬಂದು ತಾಯಿ ಮುಂದೆ ಶರಣಾಗಿ ತಾಯಿ ಆಶೀರ್ವಾದ ಮಾಡ್ಕೊಂಡು ಹೋಗಿ ನಿಮ್ಮ ಗಂಡು ಉಳಿಸ್ಕೊಳ್ಳಿ. ಗಂಡಂದ್ರ ನಿಮ್ಮ ಹೆಂಡತಿ ಹುಷಾರಾಗ ನೀವು ಬಂದು ಅಡ್ಬಿಟ್ಟು ನಿಮ್ಮ ಹೆಂಡತಿ ಉಳಿಸ್ಕೊಳ್ಳಿ. ಮಕ್ಕಳು ಹುಷಾರಿಲ್ಲ, ಅಪ್ಪ ಅಮ್ಮ ಬರ್ರಿ, ಅಪ್ಪ ಅಮ್ಮ ಹುಷಾರು ಮಕ್ಕಳು ಬರ್ರಿ. ಈ ಜಾಸ್ತಿ ಏನು ಸಂಗತಿ ಗೊತ್ತಾ? ತಂದೆ ಹುಷಾರಾದ ಮಕ್ಕಳು ಬರೋದಿಲ್ಲ. ಈಗ ಮಕ್ಕಳು ಆಸ್ತಿ ಮಾತ್ರ.
ಅಪ್ಪ ಅಮ್ಮನ ಆಸ್ತಿ ಸೇದು ಆಸ್ತಿ ಮರ ಬರಂಗಿಲ್ಲ ನೋಡಿ. ಇಂಥ ತಂಗಿಯರ ಬಗ್ಗೆ ನಾನು ಖುಷಿ ಪಡ್ತೀನಿ. ಈ ಬಂದು ನೀವು ಅಷ್ಟೇ ಅವ್ನ ಗಂಡಿಗೇನು ಕರಿಕೋ ಅವಶ್ಯಕತೆ ಇಲ್ಲ. ನೀವೇನಂತ ಕೇಳ್ಕೊಂಡಿದ್ರಿ? ನಾನು ಅದೇ ಬಂದು ಅನ್ಸುತ್ತೆ ಬಂದಂಗೆಲ್ಲ ಉಂಡಿದ್ದೆಲ್ಲ ಗುಂಡಿದೆಲ್ಲ ಎತ್ತಾಗ್ತೀಯಾ? ಅಯ್ಯೋ ತಂಗಿ ಬಂದಂಗೆಲ್ಲ ಎತ್ತ ಕೊಡ್ಸಮ್ಮ, ಕೊಡ್ತೀನಿ. ಅವಲೇ ಬುಟ್ಟಿ ಎತ್ತಾಗ್ತಿದೆ, ಕೊಡಿ ಪಾಪ, ಕೊಡ್ತೀನಿ. ಅವಲೇ ಬುಟ್ಟಿ ಎತ್ತಾಗ್ತಿದೆ. ಹಾಸ್ಪಿಟ್ಲಾಗಿದ್ದೀನಿ, ನಮ್ಮ ಮನೆಯವ್ರು ಇಲ್ಲಿ ಬಂದು ಹೋಗಿದ್ರು. ನಮ್ಮ ಬಂದು ಬಿಟ್ಟು ಯಾವ ಸ್ವಾಮಿ ಏನು ಬರ್ತೀನಿ ಅಣ್ಣ ಅಂತ ಮಾಡಿಸ್ಬೇಕು. ಅಣ್ಣ ಏನು ಮಾಡಿಸ್ತೆ? ಅಣ್ಣ ಅಂತ ಮಾತಾಡ್ಸು. ನಾನು ಬಂದಾಗ ಏನು ಏನು ಪೂಜೆ ಮಾಡ್ತೀರಾ? ಡಿಪ್ಲೊಮಾ ಕಾಲೇಜಲ್ಲಿ ಬಿ ಗ್ರೂಪ್ ಏಜೆನ್ಸಿ ನೀವೇನು ಮಾಡ್ತೀರಾ? ಹೆಲ್ಪರ್ ಅಂದ್ರೆ ನಾವು ಅಕ್ಕಿ ಅಕ್ಕಿ ಸಂಬಳಲ್ಲಿ ಅಕ್ಕಿ ಅಕ್ಕಿ ಕೊಡಲಿ ಅಮ್ಮ. ನೀವು ಕುಡ್ದವಮ್ಮ, ನೀವು ಒಂದು ನಿಮಿಷ ಕೊಡ್ಬಿಡು. ಅವ್ರ ಊರಾಗೆ ಸತ್ತೋಗ್ತಾನೆ ಉಳಿಯಲ್ಲ ಅಂಬಾರ್ದು. ಜನ ಎಲ್ಲ ಬದುಸೋದು ದೇವರು ನಂಬಿಕೆ. ಜನಗಳು ಸಾಯಿಸೋದು ಜನ. ಗಲಾಟೆ ಮಾಡಮ್ಮ, ಗಲಾಟೆ ಮಾಡೋ ಮನೆಗೆ ಹೋರಪ್ಪ. ತಲೆ ಕಟ್ಟಿರೋ ಗಲಾಟೆ ಮಾಡಿ ಊರ್ಕೋರಿ. ತಲೆ ಕಟ್ಟಿರೋ ಗಲಾಟೆ ಮಾಡೋದು ಊರ್ಕೋಗ್ಬಿಡ್ರಿ. ಲೈವೆಲ್ಲ ಹಾಕ್ಬಿಡ್ತಪ್ಪ. ಯಾರು ಬ್ಯಾಡ್ ಮೆಸೇಜ್ ಮಾಡ್ತೀವಿ ಬರಪ್ಪ, ನಿಮ್ಗೆ ತಾಕತ್ತಿರ ಅಂತ ಸೇವೆ ಮಾಡಿರಿ. ಜನ ಮೇಂಟೈನ್ ಮಾಡ್ಕೊಡ್ರಿ ಸಾಕು. ಏನು ಮಾತಾಡ್ರಿ, ಸೈಲೆಂಟ್ ಮಾಡ್ಕೊಡ್ರಿ. ಮಿಕ್ಕಿದ್ದ ನಾವು ನೋಡ್ತೀವಿ. ಒಬ್ರು ಏನೋ ಹುಷಾರಾದ ಹೇಳಕ್ ಮುಂದೆ ಇನ್ನೊಬ್ರು ಹೆಂಗೆ ಕೂಗಾಡ್ತಾ ಬಂದು ಹೇಳ್ರಿ. ನನಗೆ ಕಾಲನ್ನ ತೆಗಿತೀವಿ, ಕೈನ ತೆಗಿತೀವಿ. ಜನ ಎಲ್ಲೋ ಯಾವ ಊರು ಇದ್ರು ಬಿಜಿ ಬಂದು ಬೋಳೆ ಬೀಳುತ್ತೆ. ನಮ್ಮೂರವ್ರು ಆಗ್ಬಿಡಿದೆ ಸುಮಾರು. ಎಲ್ಲರೂ ಬೇಯಂಗಿಲ್ಲ. ನಮ್ಮೂರಾಗ ಒಬ್ರು ಇಬ್ಬರು ಇರ್ತಾರೆ ನಮ್ಮ ಬಗ್ಗೆ ವಿರುದ್ಧವಾಗಿ. ಯಾರಿಗೆ ಕಿಸಕ್ಕಾಗಲ್ಲ, ಯಾರು ಒಟ್ಟಿಗಿದ್ದೆ ಅವ್ರಿಗೆ ಮಾತಾಡ್ತಾರೆ. ಈ ಜನ ತಲೆಕೆಸಿನ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆಯಾ? ಜನ ಬಗ್ಗೆ ತಲೆಕೆಸಿನ ಅವಶ್ಯಕತೆ ಇದೆಯಾ? ಈ ಪಕ್ಕ ಟಚ್ಚಾರ ಹೆಣ್ಮಕ್ಳು ಬಿಡ್ತಾರೆ ಅಂತಾರೆ. ಈಗ ಅಮ್ಮ ಮುಟ್ರೆ ಹಂಗೆ ಅಂತಾರೆ. ಈಗ ಅಮ್ಮ ಮುಟ್ಟಂಗಿಲ್ಲ. ಈಗ ಇದಕ್ಕೆ ಹಿಂಗೂ ಮುಟ್ಟಂಗಿಲ್ಲ, ಇವಳು ಮುಟ್ಟಂಗಿಲ್ಲ. ನಾವೀಗ ಅಣ್ಣ ಯಾವನು ಇದ್ರು ಬೇಡ, ನಿಮ್ ಜೀವನ ಆರೋಗ್ಯ ನೋಡ್ಕೊ ತಂಗಿ. ಕಸ ಹೊಡಿತಂತ ಅಲ್ಲವೇ ಇಲ್ಲೂ ಕಸ ಹೊಡಿತಾರಂತೆ. 10 ಕೆಜಿ ಅಕ್ಕಿ ಕೊಡೋಣ ಬೇಡಬೇಡ. ನೀವು ಕೊಡೋದ್ರು ಕೊಡ್ತೀನಿ, ಒಟ್ಟರು ಕೊಡ ಕೊಡಲ್ಲ. ಅಮ್ಮ ನಾನು ಒಟ್ಟರು ಕೊಡೋದಿಲ್ಲ. ಒಂದ್ಸರಿ ಕಸ ಹೊಡೆ ತಂಗಿ, ಅಲ್ಲೂ ಇಲ್ಲೂ ಕಸ ಹೊಡೆ ತಂಗಿ. ಒಂದ್ಸರಿ ಕೊಡೋಣ ತಂಗಿವ. ನಿಮ್ಮ ಮಾಂಗಲ್ಯ ಬಗ್ಗೆ ಚೆನ್ನಾಗಿದೆ ತಂಗಿ. ನಿಮ್ಮ ಮಗ ಆರೋಗ್ಯ ಬರುತ್ತೆ. ಕಸ ಎತ್ತಿ ನೀನು ತಲೆ ಕೆಡಿಸ್ಬೇಡ. ನಾನು ತಲೆ ಕೆಡಿಸ. ನಾನು ಫಸ್ಟ್ ತಲೆ ಕೆಡಿಸ್ತಾ ಇದ್ದೆ. ಯಾರು ಹಂಗಂತಾರೆ ಹಿಂಗಂತಾರೆ ಅಂತ. ನಮ್ಮ ಅಪ್ಪ ಹೇಳ್ದ, ಬುಗಳ ನಾಯಿ ಕಚ್ಚಲಕಣಪ್ಪ ಅಂತ. ಆನೆ ಆಗ್ಬೇಕಣ ಅಂತ. ಅವ್ರಿಗೆ ಆನೆ ಇದ್ದೀನಿ ನಾನು. ನೀನು ಹಂಗೆ ಆಯ್ತು. ನಿಮ್ಮ ಗಡ್ಡ ಪೇಷೆಂಟ್ ಅಲ್ವಾ? ಅಕ್ಕಿ ನಿನಗೆ ಕ್ಲಾಸ್ ಹಾಕೋ. ನಿಮ್ಮ ಮನೆಯ ಕಸ ಏನಕ್ಕೆ ಗೊತ್ತಾ? ಕ್ಲಾಸ್ ಬಂದಿದ್ದು ಅಲ್ಲೂ ಕಸ ಹೊಡೆದು ಇಲ್ಲೂ ಬಂದು ಕಸ, ಅಲ್ಲಿ ಕಸ ಹೊಡೆದು ಜೀವನ ಮಾಡ್ತಾರಂತೆ, ಇಲ್ಲೂ ಬಂದು ಕಸ ಹೊಡಿತಾರಂತೆ. ನೀವು ಬರೀ ಮೇಕಪ್ ಮಾಡ್ಕೊಂಡು ಆರಾಮಾಗಿ ಸಣ್ಣ ಪರಿಸ್ಥಿತಿ ಮಾಡ್ತೀರಿ. ಸೀರೆ ಎಲ್ಲ ಆಫ್ ಮಾಡೋದಿಲ್ಲ. ಖುಷಿ ಆಗುತ್ತಾ? ಯಾವ ಮನೆದು? ಏಯ್ ನೀನ್ ತೋರ್ ಮನೆ, ನೀನ್ ತೋರ್ ಮನೆ. ಅಣ್ಣ ಮೇಲೆ ಕೇಸ್ ಹಾಕಿ ಮತ್ತೆ ಆಸ್ತಿಗೆ ಯಾರು ಬೇಕಾದ ತಂಗಿಯರ್ ಬರ್ರಿ ಬಾಗಣ ಕೊಡ್ತೀನಂತೆ. ಇವ್ರೊಳಕ್ಕೆ ಬಾಗುಣ ಜೊತೆ ಇವ್ರು ಎಂಟಿ ಹೇಳ್ತಿದ್ವಿ. ನಾನು ಮುಂಚೆ ಏನ್ ಮಾಡ್ತಿದ್ವಿ, ಅಷ್ಟಕ್ಕೂ ಹೂವು ಬಳೆ ಎಲ್ಲ ಜೋಡಿಸ್ತಿದ್ವಿ ಕಂದ. ನಾವು ಹೂವು ಹಾಕ್ತಿದ್ವಿ, ಬಳೆನ ಕೊಡ್ತಿದ್ವಿ, ಏನ್ ಕೊಡ್ತಿದ್ವಿ. ಕೆಲವು ಜನ ಏನ್ ಮಾಡ್ಬಿಟ್ರು ಅಂದ್ರೆ ಬಳೆನೇ ಎಸ್ತೋಗ್ಬಿಡೋದು. ಆಮೇಲೆ ಅಪ್ಪಿತಪ್ಪಿ ದದ್ದಾಗಿದ್ರೆ ನಾವು ಚೆಕ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಡಸ್ಟ್ಬಿನ್ ಹಾಕಿ ಹೋಗೋದಿಲ್ಲ. ಅಕ್ಕಪಕ್ಕದವ್ರು ಏನ್ ಕೇಳ್ತಾ ಇದ್ದೀವಿ ಅಂದ್ರೆ, ನಮ್ಮೂರು ಜನ ಯಾರು ಇವತ್ತು ಕಿರಿಕ್ ಮಾಡಿಲ್ಲ. ಯಾವುದೋ ಒಂದು ನಾಯಿ 2 ನಾಯಿ ಬಗಳ್ಬೋದು. ಕಿಸೆಕಾಗಲ್ಲ ನಾಯಿಗಳು. ಅವ್ರ ಮನೆ ಸಂಸಾರ ಸರಿ ಇಲ್ಲ ಅಂತ ಯಾರು ನಮ್ದು ಒಟ್ಟರು ಅಂತ ಬಗಳ್ತಾರೆ ಹೊರತು ಯಾರು ಬಗಳಿಲ್ಲ. ಬೇರೆ ಎಲ್ಲ ನಮ್ಮವರು ಒಳ್ಳೆ ಜನ ಇದ್ದಾರೆ. ರೋಡ್ ಬಿಡ್ತಾರೆ, ರಸ್ತೆ ಬಿಡ್ತಾರೆ. ಅಲ್ಲಿ ಅವ್ರು ಒಂದೇ ಹೇಳೋದು, ಬಳೆ ಕೊಡ್ಬೇಡಿ ಅಂತ. ಯಾಕಂದ್ರೆ ಬಳೆ ಡೇಂಜರ್. ಟೈಪರ್ ಆಗ್ಬೋದು, ಬಾಟ್ಲಿ ಹಾಕಿ ಬಳೆ ಸಿಗಲ್ಲ, ಕಣ್ಣಿ ಕಾಣೋದಿಲ್ಲ ಅಂತ. ಆಮೇಲೆ ಈಗ ಲೈವಲ್ಲಿ ಹೇಳ್ಬಿಡ್ತೀನಿ ಒಂದೇ ಒಂದು ವಿಷಯ. ದಯವಿಟ್ಟು ನಮ್ಮೂರು ಜನ ಭಾಳ ಒಳ್ಳೆ ಜನ. ನಮ್ಮೂರು ಜನ ರಫ್ ಇರ್ಬೋದು, ಒಳ್ಳೆ ಜನ. ಯಾಕಂದ್ರೆ ನೀವು ನಾವು ನಮ್ಮೂರನ್ನೇ ಬೈಯಂಗಿಲ್ಲ. ನಾನು ಮೊನ್ನೆ ಬರ್ತಾ ಇದ್ದೆ ಕಾರಲ್ಲಿ, ನಮ್ಗೆ ಅನುಭವ ಆಗಿದೆ. ಒಬ್ಬ ಆಟೋದನು ಒಬ್ಬ ಕಾರನ್ನು ಬಂದ ಕಾಂಪಿಟೇಷನ್ ಮೇಲೆ. ಯಾಕಂದ್ರೆ ಊರಲ್ಲಿ ಹಳ್ಳಿಯ ಮೇಲೆ ರೈತರು ಇರ್ತಾರೆ, ದನಕಾರ ಇರ್ತವೆ, ಮಕ್ಕಳ ಮೇಲೆ ಆಡ್ತಿರ್ತವೆ, ವಯಸ್ಸಾದ್ರು ಇರ್ತಾರೆ. ಆಮೇಲೆ ಎಲ್ಲರೂ ಬುದ್ಧಿವಂತರಿರೋದಿಲ್ಲ. ಅವ್ರಿಗೆ ಗೊತ್ತಿರೋದಿಲ್ಲ ಸಿಗ್ನಲ್ ಏನಂತ. ನೀವು ಮೆಲ್ಲಕ್ಕೆ ಬರ್ಬೇಕು ದಯವಿಟ್ಟು. ಯಾಕಂದ್ರೆ ರಸ್ತೆ ಇರೋದು ಅದನ್ನೇ. ನಿಧಾನಕ್ಕೆ ಬನ್ನಿ. ನಮ್ಮೂರ ಗಲಾಟೆ ಯಾರೋ ಬಂದು ನಿಮ್ಮೂರ ಗಲಾಟೆ ಮಾಡ್ತಾರೆ ಅಂತ ನೀವು 100 ಬಂದ್ಬಿಟ್ರೆ ಗಲಾಟೆ ಮಾಡೋದಿಲ್ವಾ? ಮಾಡ್ತಾರ ಮಾಡಲ್ವಾ? ನ್ಯಾಷನಲ್ ಹೈವೇ ಅಲ್ಲ. ನೀವು ಹೈವೇ ಬೇಕಾದ್ರೆ ಏನಾಗಬೇಕು, 500 ಹೋಗ್ಬೇಕು. ನೀವು ಹಾಕೊಂಡ್ರೆ ಏನ್ ಬೇಕು ಮಾಡ್ಕೊಳ್ಳಿ, ನಮ್ಗೆ ಏನಾಗಬೇಕಾಗಿಲ್ಲ. ನಮ್ಮೂರಾಗೆ ಸ್ವಿಚ್ ಆಫ್ ಬರ್ರಿ ದಯವಿಟ್ಟು. ನಮ್ಮೂರಾಗೆ ಅಂತಲ್ಲ, ಯಾವುದೇ ಹಳ್ಳಿಗಳಲ್ಲಿ, ಯಾವುದೇ ಜನಗಳ ಜಾಗದಲ್ಲಿ, ಪ್ರಾಣಿ ಪಕ್ಷಿ ಜಾಗದಲ್ಲಿ ನಿಧಾನಕ್ಕೆ ಬನ್ನಿ. ಮಕ್ಕಳ ಜಾಗ ನಿಧಾನಕ್ಕೆ ಬನ್ನಿ. ಶಾಲೆ ಮಕ್ಕಳು ಹೋಗ್ತಾ ಇರ್ತಾರೆ. ನಮ್ಮ ಮನೆ ಒಂದು ಟೈಮ್ ಬರ್ತಾ ಇದ್ದೀನಿ. ನಾನೇ ಏನು ಬರ್ತೀಯಾರ ಗೊತ್ತಾ, ನಂಗೆ ತಿರ್ಸಿ ಒಲೆ ಕೊಡೋಣ ಅಂದ್ಬಿಟ್ಟಿದ್ದೆ. ಒಡೆ ಕೊಡ ಬಿಟ್ಬಿಟ್ಟಿದ್ದು ನಾನು. ಹಂಗೆ ಹೊಡ್ಬಿಡ್ತೀನಿ ನಾನು. ಕಾರಣೊಬ್ಬ ಮೈ ಮೇಲೆ ಬರ್ತಾನೆ. ಆಟೋದನ ಅವ್ನು ಹಿಂದೆ ಬರ್ತಾನೊಬ್ಬ. ಒಬ್ಬ ಆಟೋದ ಯಾವನೊಬ್ಬ ಮಾಡ್ತಾನೆ ಆಟೋದನ್ನ. ಇಲ್ಲ ಮೆಲ್ಲಕ್ಕೆ ಬರ್ರಿ ದಯವಿಟ್ಟು. ಆಟೋದಲ್ಲಿ, ಕಾರಲ್ಲಿ, ಯಾವುದೇ ಹಳ್ಳಿಲಿ, ಗ್ರಾಮದಲ್ಲಿ ನಿಧಾನಕ್ಕೆ ಬರ್ಬೇಕು ದಯವಿಟ್ಟು. ವಿನಂತಿ. ಸ್ವಲ್ಪ ನೋವಿತ್ತು, ಇಲ್ಲಿ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಯಾವ
ಅಮ್ಮ ಎಷ್ಟು ವಯಸ್ಸು? ಬಾಯ್ಲಿ ಬಾಯ್ಲಿ ಮುಂದಕ್ಕೆ ಬಾಯ್ಲಿ 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 ಎಷ್ಟು ವಯಸ್ಸು? ಏನಿದು? 4 ರೂಪಾಯಿ ಚಾಕ್ಲೇಟೇ ಬರಲ್ಲ. 4 ರೂಪಾಯಿಗೆ ಚಾಕ್ಲೇಟೇ ಬರಲ್ಲ ಮಮ್ಮ. 5 ರೂಪಾಯಿ ಚಾಕ್ಲೇಟ್ ಈಗ. ನಿನ್ ದುಡ್ಡಿಗಿಂತ ನಿನ್ನೆ ಇಕ್ಕಿದನ್ನ ಅಣ್ಣ ಸೀರಿಯಸ್ ಮಗ ವಾ ಮೊಮ್ಮಗಾನು ಮಗಾನು ಯಾರ ಗಾಯ ಮಾಡಿದಾನೆ ಹುಷಾರಾಗ್ಲಿ. ಗಾಯ ಮಾಡ್ಯಾನೆ ಹುಷಾರಾಗ್ಲಿ. ನೀವು ಕಿವಿ ಕೇಳಿಸ್ ನಿನ್ ವಯಸ್ಸಿನ ಇರ್ತೀವ ಮಮ್ಮಿ. ನಾಳೆ ಬೆಳೆ ಬಂದಿಯಲ್ಲ ಚೆನ್ನಾಗಿ ಏನ್ ಗೊತ್ತಾ, ಆಸ್ತಿ ಬರ್ಸಕ್ ಬಂದಿರಲ್ಲ ಕಳ್ರು ಸಂಬಂಧಿಕರು ಬರ ಆಸ್ತಿ ಯಾರಿ ಬರಿಬೇಡ. ಬರಿತೀಯಾ? ಬರಿಬೇಡ ಯಾರು ನಂಬೇಡ. ನನ್ನ ಹಬ್ಬನ್ ನಂಬು. ಬಾ ಅಮ್ಮ ಬಾ ಕೂತು. ಅಂಬಿಕರ್ ಯಾರು? ಇದು ನಿನಗೆ, ಈ ದುಡ್ಡು ನಿನಗೆ ತಗೋ. ಎಣ್ಣೆ ಹೊಡೆಯಕಾಕು ಸುಮುಖ ಮಟ್ಟಕ್ಕಿಂತ ಈ ತರ ವಯಸ್ಸಾದರ್ನ ಅಲ್ಲ, ಇಷ್ಟು ವಯಸ್ಸಾದರ್ನ ಯಾರು ಸಾಕೋದಿಲ್ಲ. ಒಂದ್ ವೇಳೆ ಇಷ್ಟು ವಯಸ್ಸಾದ್ರೆ ಈಗ ಇರೋದಿಲ್ಲ. 50 ವರ್ಷಕ್ಕೆ ಕಾಯಿಲೆ ಡಮಾರ್ ಅವಕ್ಕೆಲ್ಲ ಕೈ ಉತ್ಕೊಂಡಿರುತ್ತೆ, ಇಲ್ಲ ಕಾಲು ಉತ್ಕೊಂಡಿರುತ್ತೆ. ವಯಸ್ಸಾದ್ರೆ ಯಾರುಗಳೇ ಇಷ್ಟು ವಯಸ್ಸಾದ್ರೆ ಅವ್ರ ಕೈ ಕಾಲು ನೋವು ಕಾಲು ನೋವು ಏನಾದ್ರು ಬಂದಿರ್ತಾರೆ. ಎಲ್ಲರಿಗೂ ನೀವು ತಾಯಿಯರು ಪುಣ್ಯ ಅತ್ತೆ ಸಾಕಿರೋ ಸೊಸೆ ಒಂದು ಈಗ ಹನಿ ಮಾಡ್ಬೇಕಮ್ಮ ಅಲ್ವಾ? ಇಂಥ ಅತ್ತೆ ಸಾಕ ಪುಣ್ಯ ಈಗಲ್ಲ ಎಲ್ಲಿ ಮಂದಿ ಸಾಕ್ತಾರೆ. ಹಾಕ್ತಾರೆ ಅಮ್ಮಗ ಲೈವ್ ಅಲ್ಲಿ ಬರುವಂತೆ ಬಂದು ನಿಂತು ನೋಡ್ತಾರಲ್ಲ. ನೋಡಿ ಹುಡುಗಿ, ಚಿಕ್ಕ ಹುಡುಗಿ, ಯಾವ್ದು ಕಾಯಿಲೆ ಹೆಚ್ಚಿಗೆ ಅಮ್ಮ ಮೊಸರಿ ಎಲ್ಲ ಹಿಂಗೆ ನಂಬಿಡ ತಾಯಿಗೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಬಟ್ಟೆ ಇಟ್ಬಿಟ್ರೆ ಹುಷಾರಾಗ್ಬಿಡುತ್ತೆ. ಎದ್ದು ಹಂಗೆ ಊಟ ಮಾಡುತ್ತೆ ಅಮ್ಮ. ಕುಂಟು ಬೆಲೆ ಅಡಮ್ಮ, ಕುಂಟು ಬೆಲೆ. ಈ ವಯಸ್ಸಿನ ಬೇಕಾಗ್ತದೆ. ನಮ್ಮ ಧೂಳ ಇರೋದಿಲ್ಲ, ನಮಗೆಲ್ಲ ಮೊನ್ನೆ ಇರೋದಿಲ್ಲ. ಏನಂತ ಗೊತ್ತಾ, ಬೆಂಗಳೂರು ಬಂದು ಕುತ್ಕೊಂಡಿರ್ಬೇಕು. ಇವೇ ಕೇಳ್ತಾ ಇಲ್ಲ, ನಾನು ಹೀಗೆ ಕೇಳ್ತಿಲ್ಲ. 40 ನಿಂಗೆಲ್ಲ ಕಳ್ಸಿ 80 ನೀನು ಅರ್ಧ ನಾನು ಈ ವಯಸ್ಸಿನ ಅಯ್ಯಪ್ಪ 40 ಕರೆಕ್ಟ್ ಹೇಳಿಲ್ಲ. ಅರ್ಧ ವಯಸ್ಸು 44 ವರ್ಷ. 85 ಈ ವಯಸ್ಸಿಗೆ ಮಮ್ಮಿ ಎಲ್ಲ ಸೌಂದರ್ಯದ ಗುಟ್ಟು ಕೇಳ್ತಾರೆ. ನಾನು ಆರೋಗ್ಯ ಗುಟ್ಟೇನು ಎಲ್ಲ ಈಗ ಸೌಂದರ್ಯದ ಗುಟ್ಟೇನು ಅಂತ ಕೇಳ್ತಾರೆ. ಇವ್ರು ಆರೋಗ್ಯ ಗುಟ್ಟು ಏನು ಅಂತ ಕೇಳ್ಬೇಕು. ಅಮ್ಮ ಊಟ ಮಾಡಿದ ಕೂತ್ಕೊಮ್ಮ, ಕೂತ್ಕೊ ಅಮ್ಮ, ಕೂತ್ಕೊಮ್ಮ ಅಮ್ಮ, ಕೂತ್ಕೊ ಅಮ್ಮ, ಕೂತ್ಕೊಮ್ಮ. ಮೊಮ್ಮಗನ ಮದುವೆ ಮೊಮ್ಮಗನ ಮದುವೆಯಲ್ಲಿ ಯಾರು ಮೊಮ್ಮಗ ಯಾರು? ಇದು ಮನಸ್ಫೂರ್ತಿಯಾಗಿ ಇಂಥ ಅಜ್ಜಿ ಸಾಕಿರ ಸೊಸೆಗೆ ಒಂದ್ಸಲ ನಮಸ್ಕಾರ ಮಾಡಿ ಕ್ಲಾಸ್ ಇಲ್ಲ. ಇಲ್ಲಮ್ಮ, ನಮ್ಮ ಇವತ್ತಿನ ಕಾಲದಲ್ಲಿ ಹತ್ತರಿಂದ ಎಣ್ಣೆ ಕೊಡೋದಮ್ಮ. ನೀನು ಪುಣ್ಯಾಗಿ ಅಮ್ಮ ನಂಗೂ ಆಶೀರ್ವಾದ ಮಾಡೋ ಒಳ್ಳೆ ಬಿಡಿ ಸುಮ್ಮನೆ ಇರೋ. ನೋಡಿ, ಇಡೀ ಕುಟುಂಬ ಯಾವ್ದು? ಯಾವುದು? ಬೆಂಗಳೂರಲ್ಲಿ ಹುಷಾರಿಲ್ಲ, ತೇರು ಹುಷಾರಾಗ್ತಾರೆ, ಇಡೀ ಕುಟುಂಬ ಹುಷಾರಾಗ್ತಾರಂತೆ. ಎಲ್ಲರೂ ಆರೋಗ್ಯ ತಾಯಿ ಬಂದು ಏನು ಕುಟುಂಬ ಕೇಳಕಾಲ ಇಡೀ ಅನ್ನ ತಂಗಿಯರು ಹುಷಾರಾಗ್ರಂತೆ. ಕ್ಲಾಸ್ ಆಗ್ರಪ್ಪ. ಅದಕ್ಕೆ ಚೀಟಿ ಮಾಡ್ಕೊಂಡೆ ಬರ್ತಾ ಇರ್ತೀವಿ. ಇದು ಮುಂದೆ ಎಣ್ಣೆ ತರ ನಾವು ಬಂದಿರೋದು. ಇನ್ನು ನಿಮ್ಮ ಕಾರಿಗೆ ಫಾಸ್ಟ್ ಹಾಕೋ ಸ್ಟಿಕ್ಕರ್ ಹಾಕಿ, ಕಾರಿಗೆ ಫಾಸ್ಟ್ ಹಾಕೋ ಸ್ಟಿಕ್ಕರ್ ಹಾಕಿ
ಮನೆ ಒಂದು ಫೋಟೋ ಹಾಕಿ ಎಲ್ಲ ಒಂದು ಕ್ಲಾಸ್ ಹಾಕಿ ಇಡೀ ಕುಟುಂಬ ಪರಮಾತ್ಮಗಳು ನೀವು ಹಾಕಿ ನೀವೇನು ಕೊಡಲ್ಲ ಹಾಕಿ ಕ್ಲಾಸ್ ಬರೋಲ್ಲ.